ನಮಸ್ಕಾರ. ಇವತ್ತು ಮತ್ತೆ ಎಲೆಮರೆಕಾಯಿಯಂತೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಲವಾರು ವರ್ಷಗಳಿಂದ ಸಂಗೀತ ಸೇವೆಯನ್ನು ಮಾಡುತ್ತಾ ಬಂದಿರುವ ಶ್ರೀಮತಿ ಸುಧಾ ಮೋಹನ್ ಜೋಶಿ ಇವರನ್ನು ಸ್ವಾಗತಿಸೋಣ ಮತ್ತು ಅವರ ಸಂಗೀತ ಪಯಣದ ಹಾದಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರೀಮತಿ ಸುಧಾ ಜೋಶಿ ಅವರಿಗೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಒಬ್ಬ ಮಹಿಳೆಯಾಗಿ ತನ್ನ ವೈಯಕ್ತಿಕ ಜೀವನ, ಜವಾಬ್ದಾರಿ, ಸಂಸಾರ, ಉದ್ಯೋಗ ಈ ಎಲ್ಲ ಜೀವನದ ತಾಪತ್ರೆಗಳ ಮಧ್ಯೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಹೆಜ್ಜೆಗುರುತು ಮೂಡಿಸಿರುವ ಸುಧಾ ಮೇಡಮ್, ನಿಮಗೆ ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ನ ನಿವೇದಾರ್ಪಣಾ ಟಾಕೀಸ್ಗೆ ಸ್ವಾಗತ ಮೇಡಮ್. ನನ್ನ ಮೊದಲೇ ಪ್ರಶ್ನೆ ಮೇಡಮ್, ನಾವು ತಮ್ಮ ಸಂಗೀತವನ್ನು ವೈಯಕ್ತಿಕ ಆಸಕ್ತಿ ಅಥವಾ ಸ್ವಇಚ್ಛದಿಂದ ಕಲಿತ್ರ ಅಥವಾ ಮನೆಯಲ್ಲಿ ಅಂಥ ಸಂಗೀತದ ವಾತಾವರಣ ತಮಗೆ ಬಾಲ್ಯದಲ್ಲಿ ಸಿಕ್ಕಿತ್ತ? ನನಗೆ ಎರಡೂನು ಅಂತ ಹೇಳ್ಬೋದು. ನನ್ನ ಸ್ವಂತ ಆಸಕ್ತಿ ಇತ್ತು. ಅನಂತರ ಪೇರೆಂಟ್ಸ್ನು ಇಬ್ರು ಸಂಗೀತ ಮಾಡ್ತಿದ್ರು. ನಮ್ಮ ತಂದೆ ತಾಯಿ ಇಬ್ರು ಸಂಗೀತಗಾರರು. ನಮ್ಮ ತಾಯಿ ಈಗ ಮನೆಗೆ ಹಾಡ್ತಾರ ನೋಡ್ರಿ, ಶ್ರಾವಣ ಗೌರಿ ಹಾಡು, ಹಸಿಕರ ಹಾಡು, ಆಮೇಲೆ ಬಸರಾದ ಇದ್ದಾಗ ಮದುವೆ ಹಾಡುಗಳು, ಇವೆಲ್ಲ ನಮ್ಮ ಅಮ್ಮ ಹಲ್ಯೂಮನಸ್ ಹಾಡ್ತಿದ್ಲು. ಸಿಕ್ಕಾಪಟ್ಟೆ ಬುಕ್ಸ್ ಹಾಕಿ ಕಡೆ ಎಲ್ಲಾ ಹಾಡ್ತಿದ್ಲಕ್ಕಿ. ಅದು ಮೊದ್ಲಿಗಿಂತ ಸಂಗೀತದ ನನ್ ಕಿವಿಗ್ ಬಿದ್ದೇ ಬೀಳ್ತಿತ್ತು. ಆಮೇಲೆ ನಮ್ಮ ಫಾದರ್ ನಾಟಕ ಹಾಡಿದಾರೆ. ನಮ್ಮ ಫಾದರ್ ಅವ್ರದನು ಹಿಂಗಾಗಿ ಜನ್ಮದೊಳಗೆ ನನಗ್ ಸಂಗೀತ ಕೊಟ್ಬಿಟ್ಟಿದ್ರು ಅವರು. ಆಮೇಲೆ ಮುಂದನು ನನಗೂನು ನ್ಯಾಚುರಲಿ ಮನೆ ಮಾಡ್ಕೋತಿದ್ರು ಎಲ್ಲಾರು. ನನ್ಗೂ ನ್ಯಾಚುರಲಿ ಆಸಕ್ತಿ ಇದ್ದೇ ಇತ್ತು. ಕೇಳಿದವರೆಲ್ಲ ಅಪ್ರಿಶಿಯೇಟ್ ಮಾಡ್ತಿದ್ರು ನಾ ಹಾಡಿದ್ದನ್ನ. ಸೊ ನನ್ಗೆ ಅದ್ರಾಗ ಎನ್ಕರೇಜ್ಮೆಂಟ್ ಸಿಕ್ತು. ಅದೇ ಫೀಲ್ಡ್ನಾಗೆ ನಾನು ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿದೆ. ನಮ್ ಫಾದರು ನನ್ ಸಪೋರ್ಟ್ ಮಾಡಿದ್ರು. ಪೇರೆಂಟ್ಸ್ ಕಲಿಸ್ಲಿಕ್ಕೆ ನೋಡಿದ್ರು. ಅಲ್ಲಿ ಯಾರ್ಯಾರ ಗುರುಗಳು ಸಿಕ್ಕಿದ್ರು ಎಲ್ಲಾರ್ ಕಡೆ ನನ್ ಕಳಿಸ್ತಿದ್ರು. ನನ್ ಮನೆ ಪ್ರಾಕ್ಟೀಸಿಗೆ ಅನುಕೂಲ ಮಾಡ್ಕೊಡ್ತಿದ್ರು. ನಾನ್ ಪ್ರಾಕ್ಟೀಸಿಗೆ ತಕ್ಷಣ ನಮ್ ತಾಯಿ ನನಗೊಂದ್ ಕಾಫಿ ಕಪ್ ತಂದು ಇಟ್ಬಿಡ್ತಿದ್ಲು, ಕುಡ್ದು ಹಾಡು ಅಂತ. ಅಷ್ಟು ಪೇರೆಂಟ್ಸ್ ಎಲ್ಲ ನನಗ್ ಬಹಳ ಸಪೋರ್ಟ್ ಮಾಡಿದ್ದಾರೆ. ಸಿಸ್ಟರ್ಸ್, ಬ್ರದರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸಣ್ಣಂದಿರ್ತ ನನಗೆ ಏನೂ ತೊಂದರೆ ಆಗಿಲ್ಲ. ಆರಾಮಾಗಿ ನಾನು ನನ್ನ ತಂದೆ ಆಶೀರ್ವಾದ ಮತ್ತೆ ಅವ್ರ ಸಪೋರ್ಟ್ ತಂಗಿ ಕಲ್ತ್ಕೊಂಡೆ. ನಾನು ಚಿಕ್ಕವಳಿದ್ದಾಗಿಂದನೇ ಹಾಡಿದ್ದೆ. ಬಹುಶಃ ಯಾವ ವಯಸ್ಸಿನಿಂದ ಶುರು ಮಾಡಿದ್ರಿ? ನಮ್ ಪೇರೆಂಟ್ಸ್ ಹೇಳೋ ಪ್ರಕಾರ ನಾನು 5 ವರ್ಷಕ್ಕೆ ಸ್ವಲ್ಪ ಹಾಡ್ತಿದ್ದೆ. ಎಲ್ಲಾ ಕಾಪಿ ಮಾಡ್ತಿದ್ದೆ. ಏನೇನ್ ರೇಡಿಯೋದಲ್ಲಿ ಬರ್ತದೆ ಎಲ್ಲಾನು ಕಾಪಿ ಮಾಡಿ ಹಾಡ್ತಿದ್ದೆ. ಅದ್ರಿಂದ ಅವ್ರಿಗೆ ಏನಿಸ್ತು, ಶಿ ಕ್ಯಾನ್ ಬಿ ಎ ಗುಡ್ ಸಿಂಗರ್ ಅಂತ ಅವ್ರಿಗೆ ಕನ್ಫರ್ಮೇಶನ್ ಆಗಿ ಅವ್ರು ನನ್ಗೆ ಅದ್ರಿಗೆ ನನ್ನನ್ನ ಇನ್ವಾಲ್ವ್ ಮಾಡ್ಬಿಟ್ರು. ಹೆಚ್ಚು ಇನ್ವಾಲ್ವ್ ಮಾಡಿದ್ದನ್ನ ಮುಂದೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೆಚ್ಚು ಕಠಿಣ ಸಾಂಗ್ಸ್ ಕಾಪಿ ಮಾಡೋದು, ಲತಾ ಮಂಗೇಶ್ಕರ್ ಕಾಪಿ ಮಾಡೋದು. ನನಗೆ ಸಣ್ಣಂದಿರ್ತಾದ್ರಿಂದ ಲಕ್ಷ್ಮೀ ಶಂಕರ, ನಿರ್ಮಲಾ ದೇವಿ ಅವ್ರದ್ದು ಹಿಂದಿ ಹಾಡುಗಳು ಬರ್ತಿದ್ವು ಸಿಲೋನು ಇದ್ರೊಳಗೆಲ್ಲ. ಅದೆಲ್ಲ ಕೇಳಿ ನಾನು ಒಂದ್ ಥರದ್ದು ಕ್ಲಾಸಿಕಲ್ ಒಳಗ ಬಹಳ ಇಂಟ್ರೆಸ್ಟ್ ಬರ್ತಿತ್ತು. ಲಕ್ಷ್ಮೀ ಶಂಕರ ಮತ್ತು ನಿರ್ಮಲಾ ದೇವಿ ನನ್ಗಿಂತ ಬಹಳ ಲೈಕ್ ಮಾಡ್ತಿದ್ದೆ. ನೋಡ್ಲಿಲ್ಲ, ಬಟ್ ಅವ್ರ ರೆಕಾರ್ಡ್ ಕೇಳ್ತಾ ಆನಂದ ಆಗ್ಬಿಡ್ತಿತ್ತು. ಬಹಳ ಹಾಡಿದ್ರೆ ಇವ್ರ ತರ ಹಾಡ್ಬೇಕು ಅಂತ ಈ ತರ ನನ್ ಮನಸ್ಸಲ್ಲಿ ಬರ್ತಿತ್ತು. ಅದಕ್ಕೆ ನನ್ ಇದೇ ತರ ಆಸಕ್ತಿ ಬೆಳ್ಕೊತ ಹೋಗ್ತಿತ್ತು ನನಗೆ. ಮುಂದೇನು ದೊಡ್ಡವಾದ್ಮೇಲೆ ಸ್ವಲ್ಪ ಕಾಲೇಜು, ಹೈಸ್ಕೂಲು ಅದೆಲ್ಲ ಡೈವರ್ಷನ್ ಆಗ್ತಿತ್ತು ಸ್ವಲ್ಪ. ಬಟ್ ನಮ್ ಫಾದರ್ ಏನ್ ಮಾಡ್ತಿದ್ರು, ರವಿವಾರ ಶನಿವಾರ ಹುಟ್ಟಿ ಹಾಲಿಡೇ ಇದ್ದಾಗ ರವಿವಾರ ದಿವಸ ನನಗ್ ಪ್ರಾಕ್ಟೀಸ್ ಮಾಡಿ ನಡಿ ಅಂತ ಆಮೇಲೆ ಗುರುವಾರ ದಿವಸ ನಮ್ಮ ಮನೆಯೊಳಗೆ ಭಜನಾ ಮಂಡಲ ಮಾಡ್ತಿದ್ವಿ ನಾವು. ನಮ್ ಫಾದರ್ ಹಾರ್ಮೋನಿಯಂ ತಬಲಾ ಎಲ್ಲ ಬರ್ತಿತ್ತಲ್ಲ, ಅವರು ಹಾರ್ಮೋನಿಯಂ ತಕೊಂಡ್ ಕೂರ್ತಿದ್ರು. ಮನಿ ಮಂದಿ ಎಲ್ಲಾ ನಾವ್ ಹಾಡ್ತಿದ್ವಿ. ಅಕ್ಕಂದ್ರೂ ಸ್ವಲ್ಪ ಹಾಡ್ತಾರೆ ಎಲ್ಲಾರು ಒಂದೊಂದ್ ಭಜನೆ ಸಾಂಗ್ಸು. ಅಕ್ಕ ಪಕ್ಕದವರು ಸ್ವಲ್ಪ ಬರ್ತಿದ್ರು, ಭಜನೆ ಮಾಡ್ತಿದ್ವಿ ಗುರು ಮಾಡ್ಕೊಂಡೆ. ಆಮೇಲೆ ಹೀಗೆ ಬೆಳ್ಕೋತ ಹೋಯ್ತು. ಹೈಸ್ಕೂಲಿಗೆ ಬಂದ್ಮೇಲೆ ಅಲ್ಲಿ ನಮಗ್ ಸಂಗೀತ ಒಂದು ಕ್ಲಾಸೇ, ಒಂದು ಸಬ್ಜೆಕ್ಟೇ ಇತ್ತು, ಕ್ರಾಫ್ಟು, ಸಂಗೀತ, ಆಮೇಲೆ ಇನ್ನೊಂದು 3 ನಮ್ಗೆ ಚಾಯ್ಸ್ ಇತ್ತು. ಡ್ರಾಯಿಂಗ್ ನಾನು ಸೆಲೆಕ್ಟ್ ಮಾಡಿದ್ದು ಸಂಗೀತ ಸೆಲೆಕ್ಟ್ ಮಾಡಿದ್ದೆ. ಹೂಗಾರ್ ಅಂತಿದ್ರು, RP ಹೂಗಾರ್ ಅಂತ ಸಂಗೀತ ಫೇಮಸ್. ಅವರಿಂದ ನನ್ಗೆ ಮತ್ತಷ್ಟು ಅವ್ರು ನನಗೆ ಎನ್ಕರೇಜ್ಮೆಂಟ್ ಮಾಡಿದ್ರು. ನಿನ್ನ ಆವಾಜ್ ಚಂದದಮ್ಮ, ನೀನೇ ಕಂಟಿನ್ಯೂ ಮಾಡು, ನೀವು ಅಂತ ಹೇಳಿ ಬಹಳ ಎನ್ಕರೇಜ್ ಮಾಡ್ತಿದ್ರು. ಅದ್ರಲ್ಲಿ ಗ್ರೂಪ್ ಸಾಂಗ್ ಹಾಡೋದು, ಶಾಲೆಯೊಳಗೆ ಹಾಡೋದು, ಕಾಂಪಿಟೇಷನ್ ಹೋಗೋದು, ಎಲ್ಲಿ ಹೋದಲ್ಲೆಲ್ಲ ಪ್ರೈಸ್ ಬರ್ತಿತ್ತು. ಹಿಂಗ ನನಗೆ ಇದನ್ನೇ ಸಿಕ್ತು. ಬೆಳಿತಾನೆ ಹೋಯ್ತದು, ಅದ್ರ ಮನಸ್ಸೇ ಆಗ್ಲಿಲ್ಲ ಸಂಗೀತ. ಕಾಲೇಜಿಗೆ ಹೋದ್ಮೇಲೆ ಸ್ವಲ್ಪ ಹೆವಿ ಸ್ಟಡಿ ಇತ್ತು. ಅಲ್ಲಿನೂ ನನಗೆ ಒಂದು ಇಂಗ್ಲಿಷ್ ಬದ್ಲಿ 100 ಮಾರ್ಕ್ಸ್ ಇಂಗ್ಲಿಷ್ ಬದ್ಲಿ ಮ್ಯೂಸಿಕ್ ತಗೊಳಿಕ್ ಒಂದು ಚಾನ್ಸ್ ಸಿಕ್ತು ಧಾರವಾಡ ಕರ್ನಾಟಕ ಕಾಲೇಜ್ನಲ್ಲಿ. ಅಲ್ಲಿ ಕೂಡ ನಾನು ಇಂಗ್ಲಿಷ್ ಬದ್ಲಿ ಮ್ಯೂಸಿಕ್ ತಗೊಂಡ್ಬಿಟ್ಟೆ. ಸೊ ಅಲ್ಲಿ
ಶಾರದಾ ಹಾನ್ಗಲ್ ಅವ್ರದ್ದು ನನಗೆ ಅಲ್ಲಿ ಅವ್ರ ಟೀಚರ್ ಇದ್ರು, ಪ್ರೊಫೆಸರ್ ಇದ್ರು, ಮ್ಯೂಸಿಕ್ ಪ್ರೊಫೆಸರ್. ಅಲ್ಲಿ ಅವ್ರ ಪರಿಚಯ ಆಯ್ತು. ಅವರು ನನಗೆ ಲಾಟ್ ಆಫ್ ಸ್ಕೋಪ್ ಕೊಟ್ರು, ತುಂಬಾ ಬಹಳ ಪ್ರೀತಿ ಮಾಡ್ತಿದ್ರು, ಎನ್ಕರೇಜ್. ಅಲ್ಲಿಂದನೇ ಮುಂದೆ ನಾನು ಎದುರುಗಡೆನೆ AIR, ಧಾರವಾಡದ ಕರ್ನಾಟಕ ಕಾಲೇಜ್ ಎದುರುಗಡೆ AIR ಇತ್ತು. ಅದನ್ನ ನೋಡ್ತಾ ನೋಡ್ತಾ ವಾಕ್ ಮಾಡ್ತಾ ಮಾಡ್ತಾ ನಂಗೆ ನಾನು ಇಲ್ಲಿ ಹಾಡ್ಬೇಕು ಅಂತ ತಲೆಯೊಳಗೆ ಶುರು ಆಯ್ತು. ಶುರು ಆದ ತಕ್ಷಣ ಶಾರದಾ ಹಾನ್ಗಲ್ ಅವ್ರ ಹತ್ರ ಹೇಳ್ದೆ, ಮೇಡಮ್ ನಾನು ಹಾಡ್ಬೋದಾ AIR ಒಳಗೆ ಅಂತ ಕೇಳ್ದೆ. ಅವ್ರು ಯಾಕಿಲ್ಲಮ್ಮ, ಹಾಡ್ಬೋದು, ನೀನ್ ತಯಾರು ಮಾಡೋ 15 ಸಾಂಗ್ ತಗೊಂಡ್ ಬಾ, ನಾ ಪ್ರಾಕ್ಟೀಸ್ ಮಾಡಿಸ್ತೀನಿ, ನಿಂಗೆ ಕೊಡ್ತೀನಿ ಅಂದ್ರು. 15 ಸಾಂಗ್ ಬರ್ತಿತ್ತು ನನಗೆ, ಹೆಂಗೂ ಮನೆಯೊಳಗ ಹಾಡ್ತಿದ್ವಿ. 15 ಸಾಂಗ್ ತಗೊಂಡ್ ಹೋಗಿ ಎಲ್ಲಾ ಹಾಡ್ ತೋರ್ಸಿದೆ. ಒಂದ್ ಚೂರು ತಾಳ ತಪ್ತಿತ್ತು, ಬಹಳ ಸಣ್ಣಾಕಿದ್ದೆ ಅವಾಗ, ತಾಳ ತಪ್ತಿತ್ತು, ಎಲ್ಲಾ ಇದನ್ ಮಾಡ್ಕೊಟ್ರು. ಇಲ್ಲಿ ಎತ್ಬೇಕು, ಇಲ್ಲಿ ಬಿಡ್ಬೇಕು, ತಮ್ಮ ಯಾವ್ದು, ಹುಸಿ ಯಾವ್ದು, ಮಾತ್ರೆಗಳಿತ್ತು ಎಲ್ಲಾ ನನಗೆ ಅವರು ಸಾಕಷ್ಟು ನಾಲೆಜ್ ಕೊಟ್ರು, ಶಾರದಾ ಹಾನ್ಗಲ್ ಅವರು. ಆಮೇಲೆ ಅಲ್ಲಿಂದ ನಾನು ಎಕ್ಸಾಮ್ ಕೊಟ್ಟ ತಕ್ಷಣ ಆಡಿಷನ್ ಪಾಸ್ ಆಗ್ಬಿಟ್ಟೆ. ಅದಕ್ಕಿಂತ ಮುಂಚೆ ಗಿಳಿವಿಲ್ಡಕ್ ಹೋಗ್ತಿದ್ದೆ, ಯಂಗ್ ಹೌದು ಬರ್ತಿತ್ತು ಮುಂಜಾನೆ ಪ್ರತಿ ರವಿವಾರ 9 ಗಂಟೆ. ಹೌದು, ನಾನು ಕೇಳೇ ಬೆಳೆದವರು. ಯುವವಾಣಿ ಮುಗಿದ್ಮೇಲೆ ಆಡಿಷನ್ನೇ ಪಾಸ್ ಆದ. ಅಲ್ಲಿಂದ ಮುಂದೆ ಪ್ರೋಗ್ರಾಮ್ಸ್ ಕೊಡ್ಲಿಕ್ಕೆ ಶುರು ಮಾಡಿದೆ. 3 ತಿಂಗಳಿಗೊಮ್ಮೆ ಚಾನ್ಸ್ ಬರ್ತಿತ್ತು ನನಗೆ. ಅವಾಗ ಅಲ್ಲಿ ಎಲ್ಲಾನು ದೊಡ್ಡ ದೊಡ್ಡ ಮಂದಿ ಎಲ್ಲಾ ನನಗ ಸಾಥ್ ಕೊಡ್ತಿದ್ರು. ಅವಾಗೆಲ್ಲ ದೊಡ್ಡ ದೊಡ್ಡ ಕಲಾಕಾರರು, ಬಾಲೆಕಾರರು, ಇವರು ಅರ್ಜುನ್ ಸರ್ ನಾಕೋರ್ ಅವರು, ಎಲ್ಲ ದೊಡ್ಡ ದೊಡ್ಡ ಜನರು, ಅವ್ರ ಎದುರು ಹಾಡ್ಲಿಕ್ಕೆ ಭಯ ಆಗ್ತಿತ್ತು. ಇಷ್ಟು ದೊಡ್ಡ ಕಲಾಕಾರರು ಕೂತಿದ್ದಾರೆ, ನಾನು ಇನ್ನೇನು ಹಾಡ್ತೀನಿ ಅಂತ. ಆದ್ರೆ ಇಷ್ಟು ಎನ್ಕರೇಜ್ಮೆಂಟ್ ಕೊಟ್ರು. ಪಾಪ ದೊಡ್ಡ ವ್ಯಕ್ತಿ ಆದ್ರೂ ನನ್ಗೆ ಇಷ್ಟು ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಡ್ತಿದ್ರು. ಆಡಮ್ಮ ನೀನು ಮಗು, ಆಡಮ್ಮ ಮಗು ಹಾಡು ಅಂತ ನನಗ್ ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಅಲ್ಲಿ ಹಾಡ್ತಾ ಹಾಡ್ತಾ ಹೋದೆ. ನಂದು BA ಮುಗಿದ್ಮೇಲೆ MA ಹೋದೆ. MA ಮಾಡುವಾಗ ಸ್ವಲ್ಪ ಒಂದು ಮ್ಯೂಸಿಕ್ ನಲ್ಲಿ ಅಷ್ಟೊಂದು ಇದಾಗಿಲ್ಲ, ಬರೀ ಪ್ರೋಗ್ರಾಮ್ ಮಾತ್ರ ಕೊಡ್ತಿದ್ದೆ. ಆದ್ರೆ ಡೆವಲಪ್ ಅಷ್ಟೊಂದು ಆಗ್ಲಿಲ್ಲ. ಕಾನ್ಸಂಟ್ರೇಷನ್ ನನ್ನ ಸಬ್ಜೆಕ್ಟ್ ಮಾಡಿದೆ. ಅಲ್ಲಿ ಯೂನಿವರ್ಸಿಟಿ ಏನಾದ್ರು ಕಾರ್ಯಕ್ರಮ ಇದ್ರೆ ನನ್ನೇ ಕರೀತಿದ್ರು. ಯಾವ್ದೇ ಗ್ರೂಪ್ ಸಾಂಗ್ ಆಗ್ಲಿ ಅಥವಾ ಇಂಡಿವಿಜುವಲ್ ಸಾಂಗ್ಸ್ ಆಗ್ಲಿ, ಕಾಂಪಿಟೇಷನ್ಸ್ ಆಗ್ಲಿ, ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಟಚ್ ಇಟ್ಕೊಂಡಿದ್ದೆ. ಅಲ್ಲಿ ಅಷ್ಟೊಂದು ಬೆಳವಣಿಗೆ ಆಗ್ಲಿಲ್ಲ. ಅಲ್ಲಿಂದ ಮುಂದೆ ಇದು ಜಾಬ್ ಹುಡುಕ್ಬೇಕು ಅಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಕೆನರಾ ಬ್ಯಾಂಕಿಗೆ ಜಾಬ್ ಸಿಕ್ತು ನನಗೆ. ಕೆನರಾ ಬ್ಯಾಂಕ್ ನಲ್ಲಿ ಸಿಲೆಕ್ಟ್ ಆದೆ ನಾನು. ಸಿಲೆಕ್ಟ್ ಆದ್ಮೇಲೆ ಅವರು ನನಗೆ ಬಿಜಾಪುರ ಇದು ಕೊಟ್ರು, ಪೋಸ್ಟಿಂಗ್. ಬಿಜಾಪುರ ಪೋಸ್ಟಿಂಗ್ ಕೊಟ್ರು. ಬಿಜಾಪುರದೊಳಗೆ ಕೆನರಾ ಬ್ಯಾಂಕಿನ ಹತ್ರ ಒಂದು ಅರ್ಧ ಫರ್ಲಾಂಗ್ ಬಿಡಿಲ್ಲ ನಿಡಗುಂದಿ ಬುವಾಜಿ ಅಂತ ಮ್ಯೂಸಿಕ್ ಟೀಚರ್ ಇದ್ರು. ನೀವು ಕೇಳಿರ್ಬೋದು, ಭೀಮರಾವ್ ನಿಡಗುಂದಿ ಅಂತ, ವೆರಿ ಫೇಮಸ್ ಸಿಂಗರ್ ದಟ್ ಟೈಮ್. ನಮ್ ಫಾದರ್ ಬ್ಯಾಂಕ್ ಹತ್ರದಮ್ಮ, ನೀನು ನಿಡಗುಂದಿ ಅವ್ರ ಕ್ಲಾಸ್ ಜಾಯ್ನ್ ಆಗ್ಬಿಡು ಅಂದ್ರು. ಅಲ್ಲಿ ಹೋಗಿ ಅವ್ರಿಗೆ ಭೇಟಿ ಆದೆ. ಅವ್ರು ಖುಷಿಯಾಗ್ತಿದ್ರು, ಬಾಮ್ಮ ನೀನು ಕಲಿಸ್ತೀನಿ ಅಂದ್ರು. ದಿನಾಲು ಬ್ಯಾಂಕ್ 5:30 ಮುಗಿತಿತ್ತು, 10:30 ಇಂದ 5:30 ಕರೆಕ್ಟ್ ಆಗಿ ಅವ್ರ ಕ್ಲಾಸಿಗೆ ಹೋಗ್ತಿದ್ದೆ. 7 ತನಕ ಕ್ಲಾಸ್ ಕಲಿಸ್ತಿದ್ರು. ಅಲ್ಲಿಂದ ಮುಗಿಸ್ತು ಸಾಕಷ್ಟು ಹೋಗುದು. ನನಗೆ ರೆಡಿ ಇರ್ತಿತ್ತು, ಊಟ ಮಾಡೋದು ಅಂಬೋದು. ಬೆಳಗ್ಗೆ ಎದ್ದು 4:30, 5 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ನಮ್ ಗುರುಗಳು ಬಹಳ ಸ್ಟ್ರಿಕ್ಟ್ ಇದ್ರು. ನೀನ್ ಇವತ್ತು ಕಲ್ಸಿದ್ದ ಪ್ರಾಕ್ಟೀಸ್ ಮಾಡಿ ಅಂದ್ರೆ ನಾನು ಬಂದ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ರು. ಭಾರಿ ಸ್ಟ್ರಿಕ್ಟ್ ಗುರುಗಳು ನಿಡ್ಕೊಂಡಿದ್ವು. ಅಷ್ಟು ಚಂದ ಕಲ್ಸಿತ್ತು ಅವ್ರು ನನಗಂತಂದ್ರೆ ಅದು ಐ ವಾಂಟ್ ಅಲ್ಲೇ ನನ್ನ ಸ್ಟೆಪ್ ಬೆಳೆದ್ಬಿಡ್ತು. ನಾನು ಪ್ಯೂರ್ ಕ್ಲಾಸಿಕಲ್ ಹಾಡ್ಲಿಕ್ಕೆ ಶುರು ಮಾಡಿ. ಅಲ್ಲಿ ನಾನು ಆಕ್ಚುಲಿ ಕ್ಲಾಸಿಕಲ್ ಕಲ್ತದ್ದು ನಾನು ನಿಡಗುಂದಿ ಅವ್ರ ಕಡೆಯಿಂದ. ಬಹಳ ಚಂದ ಕಲ್ಸಿದ್ರು. ಸಣ್ಣಕ್ಕಿದ್ದಾಗೂ ಕಲ್ತಿದ್ದೆ. ಎಟ್ಟಿ ಮೋಡಕ್ ಅವ್ರ ಕಡೆಯಿಂದ ಸಣ್ಣ ಪುಟ್ಟು ಚೋಟಾಕಿ ಅದೆಲ್ಲ ಕಲ್ಸಿದ್ರು. ಅವಾಗ ನನಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇತ್ತು. ನನ್ ಕ್ಲಾಸಿಕಲ್ ಬಗ್ಗೆ ತಿಳುವಳಿಕೆ ಏನೋ ಒಂದ್ ಕಲಿಬೇಕು ಅಂತ ಕಲ್ತು ಮುಗಿಸ್ಬಿಟ್ಟಿದ್ದೆ. ಅದ್ರ ನಿಜವಾಗ್ಲೂ ನನ್ ಮನಸ್ಸು ಕ್ಲಾಸಿಕಲ್ ಅದೊಳಗೆ ಏನೋ ಕ್ಲಾಸಿಕಲಿಗೆ ಲೈಟ್ ಮ್ಯೂಸಿಕ್ಗೆ ಡಿಫ್ರೆನ್ಸ್ ಏನು, ಅದ್ರ ಎಂಜಾಯ್ಮೆಂಟ್ ಡಿಫ್ರೆನ್ಸ್ ಏನು ನನ್ಗೆ ಗೊತ್ತಾದದ್ದು ನಿಡಗುಂದಿ ಬುವ. ಬಹಳ ಚಂದ ಕಲಿಸ್ತಿದ್ರು. ನಾನು ಅಗ್ದಿ ಅಲ್ಲೇ ಎಲ್ಲ ಸೀನಿಯರ್ ಎಕ್ಸಾಮ್ ಆದೆ. ನಾನು ವಿಶಾರದ ಉಪಾಂತ್ಯ ವಿಶಾರದ ಆಯ್ತು. ವಿಶಾರದ ಇನ್ನೂ ಬಾಕಿ ಇತ್ತು. ನಂದು ಇನ್ನೊಂದು 6 ಎಕ್ಸಾಮ್ ಇತ್ತು. ಮದ್ವೆ ಮಾಡ್ಬಿಟ್ರು. ಒಂದು 4 ವರ್ಷ ಕಲ್ತಿದ್ದೆ, ಮದ್ವೆ ಮಾಡ್ಬಿಟ್ರು. ಮದ್ವೆ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಮತ್ತೆ ಯಾಕಂದ್ರೆ ನಮ್ಮ ಹಸ್ಬೆಂಡು ಅಲಹಾಬಾದ್ ಕೆಲಸ ಮಾಡ್ತಿದ್ರು, ನಾರ್ತ್ ಇಂಡಿಯಾ. ಬಹಳ ದೂರ ಕೆಲಸ ಮಾಡ್ತಿದ್ರು ನಮ್ಮ ಯಜಮಾನ್ರು. ನನ್ ಸಂಗೀತ ಹೋಯ್ತಲ್ಲ ಅಂತ ಬಹಳ ದುಃಖ ಆಯ್ತು. ಆಮೇಲೆ ನಮ್ಮ ಮನೆಯವರ ನಮ್ಮ ಅಪ್ಪ ಅಂದ್ರು, ಇಲ್ಲಮ್ಮ ಒಳ್ಳೆಯವರು ಇದ್ದಾರೆ, ನಿಮ್ ಫ್ಯಾಮಿಲಿ ಒಳ್ಳೆಯವರು ಇದ್ದಾರೆ, ನಿಮ್ ಸ್ಕೋಪ್ ಕೊಡ್ತಾರೆ, ಕಾಳಜಿ ಮಾಡ್ಬೇಡ, ಎಲ್ಲಾದ್ರೂ ಹುಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡೆ
ಹೇಳಿದ್ರು. ಹೋದ್ರೆ ನನ್ಗೆ ಹಿಂದಿನೇ ಬರ್ತಿರ್ಲಿಲ್ಲ ಮಾತಾಡ್ಲಿಕ್ಕೆ, ಕನ್ನಡ ಬಿಟ್ಟು ಕನ್ನಡ ಇಂಗ್ಲಿಷ್ ಎರಡು ಬಿಟ್ರೆ ಬೇರೆ ಭಾಷೆನೇ ಗೊತ್ತಿಲ್ಲ. ಅಲ್ಲಿ ಹೋಗಿ 2 ವರ್ಷ ಮೂಗ ಇದಾಯ್ತು. ಏನೇನೋ ಕ್ಲಬ್ ನಲ್ಲಿ ಅಲ್ಲೇ ಇಲ್ಲೇ ಕರೀತಿದ್ರು ಹಾಡ್ಲಿಕ್ಕೆ, ಅಷ್ಟು ಏನೋ ಫಿಲ್ಮ್ ಸಾಂಗ್ಸ್ ಎಲ್ಲರೂ ಲೈಕ್ ಮಾಡ್ತಿದ್ರು, ನಮ್ಮ ಕ್ಲಾಸಿಕಲ್ ಯಾರು ಲೈಕ್ ಮಾಡ್ತಿರ್ಲಿಲ್ಲ ಅಲ್ಲಿ. ಆಮೇಲೆ ಕ್ಲಾಸಿಕಲ್ ಡೆವಲಪ್ಮೆಂಟ್ ಅಷ್ಟೊಂದು ಆಗ್ಲಿಲ್ಲ. ಮುಂದೆ 2 ಮಕ್ಕಳದು. ಅಲ್ಲಿಂದ ನಾವು ಡೆಲ್ಲಿಗೆ ಬಂದ್ವಿ. ಡಿಲ್ಲಿಗೆ ಹೋದ್ಮೇಲೆ ನನಗೆ ಕೆನರಾ ಬ್ಯಾಂಕ್ನೊಳಗೆ ಕ್ಯಾಶು ಹ್ಯಾಂಡಲ್ ಮಾಡೋದು, ಆಮೇಲೆ ಅದು ಸಿಕ್ಕಾಪಟ್ಟೆ ರಶ್ಶು, ಆ ಜನಗಳೆಲ್ಲ ಸ್ವಲ್ಪ ಜೋರು ದಿಲ್ಲಿಯಲ್ಲಿ, ಅದೆಲ್ಲ ನನ್ಗೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಬ್ಯಾಂಕಿನಲ್ಲಿ. ಅವಾಗ ನನಗೆ ಪ್ರಾಕ್ಟೀಸ್ ಇದೆಲ್ಲ ಆಗ್ಲಿಲ್ಲ, ಕಲಿಯೋದಂತೂ ಆಗ್ಲೇ ಇಲ್ಲ. ಆಮೇಲೆ ನಾನು ಒಂದು ಬೆಸ್ಟ್ ಥಿಂಗ್ ಐ ಡಿಡ್ ಇನ್ ಮೈ ಲೈಫ್ ಈಸ್ ಸಂಡೇಕ್ಕೊಮ್ಮೆ ಎವ್ರಿ ಸಂಡೇ ನಾನು 1 hour ಹೆಂಗೋ ತಕ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಬೆಳಿಗ್ಗೆ 6 to 7 ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಪುಸ್ತಕ ಇತ್ತು, ಸಾಕಷ್ಟು ಕಲ್ತಿದ್ದೆ. ನಮ್ಮ ನಿಡಗುಂದಿ ಸರ್ ಇಂದ, ಬೇರೆ ಗುರುಗಳಿಂದ ಕಲ್ತಿದ್ದೆ. ಎಲ್ಲಾನು ಒಂದೊಂದೇ ರಾಗ ತೆಗೆದು ನನ್ ಮನ್ಸಿಗೆ ಆನಂದ್ ಹೆಂಗ್ ಆಗ್ತದೋ ಹಂಗಂಗ್ ಹಾಡ್ಕೋತ ಹೋಗ್ಬಿಡ್ತಿದ್ದೆ. ಟಚ್ ಇಟ್ಕೊಂಡಿದ್ದೆ ವಾಯ್ಸದ್ದು, ಕಂಪ್ಲೀಟ್ ಬಿಡ್ಲಿಲ್ಲ. ಅದೊಂದು ಥಿಂಗ್ ಏನೋ ದೇವ್ರು ನನಗೆ ಒಳ್ಳೆ ಬುದ್ಧಿ ಕೊಟ್ಟ, ಅದನ್ನ ಮಾಡ್ಕೋತ ಹೋದೆ. ಅದಾದ್ಮೇಲೆ ಮುಂದೆ ನಾವು ಸೂರತ್ ಹೋದ್ವಿ, ಗುಜರಾತ್ ನಮ್ಮ ಯಜಮಾನ್ರು ಜಾಬ್ ಚೇಂಜ್ ಮಾಡಿದ್ರು, ಗುಜರಾತಕ್ಕೆ ಹೋದ್ವಿ. ಗುಜರಾತ್ ನಲ್ಲಿ ಸೂರತ್ ಊರ್ನಲ್ಲಿನೂ ಅಲ್ಲಿ ನನಗ 2 ಹುಡುಗರು ಹುಟ್ಟಿದ್ರು. ಅವಾಗೆಲ್ಲ ಸ್ವಲ್ಪ ನಂದು ನ್ಯಾಚುರಲಿ ಲೇಡೀಸ್ ಪ್ರಾಬ್ಲಮ್ಸ್ ಎಲ್ಲಾನು ಸ್ವಲ್ಪ ಬ್ರೇಕ್ ಆಯ್ತು ಮ್ಯೂಸಿಕ್. ನಿಯರ್ಲಿ ನಾನು 12-15 years ನಂದು ಮ್ಯೂಸಿಕ್ ಬ್ರೇಕ್ ಆಯ್ತು. ನಿಯರ್ಲಿ 15 years, 10-12 years ಆದ್ರೂ ಆಗಿರ್ಬೋದು ಬ್ರೇಕ್. ಅದಾದ್ಮೇಲೆ ಸ್ವಲ್ಪ ಹುಡುಗರು 7th 8th 9th ಬಂದಾಗ ಪ್ರಾಕ್ಟೀಸ್ ಅಂತೂ ಇಟ್ಟಿದ್ದೆ ನಾನು, ಪ್ರಾಕ್ಟೀಸ್. ನಾನು ಮುಂದೆ ಬರ್ಲಿ ಬಿಡ್ಲಿ, ಪ್ರಾಕ್ಟೀಸ್ ವಾಸ್ ಗೋಯಿಂಗ್ ಆನ್. ಆಮೇಲೆ ನಮ್ಮ ಯಜಮಾನ್ರು ಏನು ಪಿಕ್ಚರ್ ಹೋಗುದು, ಮಾರ್ಕೆಟಿಂಗ್ ಹೋಗುದು, ಅವ್ರು ಸ್ಯಾಟರ್ಡೆ ಮುಗಿಸಿ ನನಗೆ ಅಡ್ಜಸ್ಟ್ ಮಾಡಿ ಕೊಡ್ತಿದ್ರು. ಸಂಡೇ ನೀ ಪ್ರಾಕ್ಟೀಸ್ ಮಾಡ್ಕೊ, ಎಲ್ಲಾ ಸ್ಯಾಟರ್ಡೆ ಮುಗಿಸ್ಬಿಡೋಣ. ಸೊ ಅವ್ರು ಬಹಳ ಕೋಆಪರೇಷನ್ ಮಾಡ್ತಾರೆ ನಮ್ಮ ಯಜಮಾನ್ರು. ಸಂಡೇ ದಿವ್ಸ ಮಕ್ಕಳು ಕರ್ಕೊಂಡು ಆಟ ಆಡ್ತಿದ್ರು, ಹೋಗ್ಬಿಡ್ತಿದ್ರು. ನಾನು ಮನ್ಯಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತೆ ರಾತ್ರಿ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ನಂದೆಲ್ಲ ಮಾಡ್ಕೊತಿದ್ದೆ. ನಾನು ಪ್ರಾಕ್ಟೀಸ್ ಮಾತ್ರ ನನಗೆ ನಮ್ಮ ಮನೆಯವ್ರು ಬಿಡಿಸ್ಲಿಲ್ಲ ಟೋಟಲಿ. ದಟ್ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಬಹಳ ಹೆಲ್ಪ್ ಮಾಡಿದಾರೆ ನಮ್ಮ ಯಜಮಾನ್ರು. ಆಮೇಲೆ ನಾನು ಅಲ್ಲಿ ಗಂಧರ್ವ ಅಂತ ಒಬ್ರು ಸಿಕ್ಕರು, ಹೇಮಂತ್ ಗಂಧರ್ವ ಅಂತ, ಡಿಸೈಪಲ್ ಆಫ್ ಗುಲಾಮ್ ಮುಸ್ತಫಾ ಖಾನ್. ಅವ್ರ ಬಿಟ್ಟ ಅದೇ ಕಂಪನಿ ಕೆಲಸ ಮಾಡ್ತಿದ್ರು, ಅವ್ರ ಪರಿಚಯ ಇಬ್ರು ಕೂಡ. ನಾನು ಕರೀಲಿಕ್ಕೆ ಹತ್ರ, ಅವ್ರ ಪ್ರಾಕ್ಟೀಸಿಗೆ ಬರ್ರಿ, ನೀವು ಮಾಡೋಣ ಅಂತ. ಅವ್ರ ಜೊತೆ ಹೊಂದ್ಕೊಂಡೆ. ಅವರು ಸ್ವರಂ ಅಂತ ಒಂದು ಗ್ರೂಪ್ ಮಾಡಿದ್ರು, ಅಲ್ಲಿ ಸ್ವರಂ ಸಂಗೀತ ಸ್ವರಂ ಅಂತ ಗ್ರೂಪ್. ಅದ್ರ ತರಫದಿಂದ ನಾವು ಪ್ರೋಗ್ರಾಮ್ ಶುರು ಮಾಡಿದ್ವಿ. ನಾನಲ್ಲಿ ಕ್ಲಾಸಿಕಲ್ ಡೆವಲಪ್, ಕೆಲವೊಂದು ನಟ ಭೈರವ ಎಲ್ಲ ಕೆಲವೊಂದು ಕಲ್ತಿದ್ದಿಲ್ಲ, ಕೆಲವೊಂದು ಕಾರ್ನರ್ ರಾಗ ಕಲ್ತಿದ್ದಿಲ್ಲ. ನಾನು 8 ರಾಗ ಅಷ್ಟೇ ಕಲ್ಕೊಂಡಿದ್ದೆ. ಎಲ್ಲ ಸ್ವಲ್ಪ ಅಂಕಡೊಂಕ್ ಇದ್ದದ್ದು, ಸ್ವಲ್ಪ ಡಿಫಿಕಲ್ಟ್ ರಾಗಾಸ್, ಸ್ಪೆಷಲ್ ರಾಗಾಸ್ ಎಲ್ಲ ಅವರಿಂದನೂ ಕೆಲವೊಂದು ಕಲ್ಕೊಂಡು ಪ್ರಾಕ್ಟೀಸ್ ಮಾಡಿ ಅವ್ರು ಸಣ್ಣ ಪುಟ್ಟ ಪ್ರೋಗ್ರಾಮ್ಗೆ ಅಲೋ ಮಾಡ್ತಿದ್ರು, ನಂಗೆ ಕರೀತಿದ್ರು, ಹಾಡ್ಲಿಕ್ಕೆ ಶುರು ಮಾಡಿದೆ. ಬೈ ದಟ್ ಟೈಮ್ ಐ ವಾಸ್ ಅಬೌವ್ 40 ಕ್ರಾಸ್ ಆಗ್ಬಿಟ್ಟಿದ್ದೆ ನಾನು. ಆಮೇಲೆ ವಿಶಾರದ ಅರ್ಧ ಆಗಿತ್ತು. ನಾನು ಗಂಧರ್ವ ಸರ್ಗೆ ಅಂದೆ, ಸರ್ ನಾನು ಒಂದೇ ಉಳಿದು ಬಿಟ್ಟದ ಸರ್, ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ಅಂದ ತಕ್ಷಣ ಅವ್ರಂದ್ರು, ನಾನು ಸ್ಪೆಷಲ್ ರೆಕಮೆಂಡ್ ಮಾಡ್ತೀನಿ, ನೀವು ಅಪಿಯರ್ ಆಗಿರಿ ಸರಿ, ಅಪಿಯರ್ ಆಗಿರಿ, ನೋಡೋಣ, ನಾನು ಸ್ಪೆಷಲ್ ಬರೀತೀನಿ ನಿಮ್ ಸಲ. ಅವ್ರು ಪರ್ಮಿಷನ್ ತಗೊಂಡು ನನಗೆ ಎಕ್ಸಾಮ್ ಕೊಡ್ಲಿಕ್ಕೆ ಅಲೋ ಮಾಡ್ಕೊಟ್ರು. ಎಕ್ಸಾಮಿಗೆ ಮೇಲೆ ನಾನು ಫಸ್ಟ್ ರ್ಯಾಂಕ್ ಬಂದೆ, 2 ಮೆಡಲ್ ಸಿಕ್ತು. ಬಹಳ ಖುಷಿ ಆಗ್ಬಿಡ್ತು ಎಲ್ರಿಗೂ. ಆಮೇಲೆ ವಿಶಾರದೊಳಗ ಇಲ್ಲಿ ನನ್ನ ಪ್ರಶ್ನೆ ಅದ ಮೇಡಮ್, ಇಲ್ಲಿ ನನ್ನ ಪ್ರಶ್ನೆ ಇಲ್ಲಿ ಯಾಕೆ ಕೇಳ್ತೀನಿ ಅಂದ್ರೆ, ಈ ಕಾಲೇಜ್ ಶಿಕ್ಷಣದಿಂದನೂ ನಿಮ್ದು ಬಯೋಡೇಟಾ ನೋಡಿದ್ರ ಅಲ್ಲಿಯೂ ಈಗ ನೀವು ಹೇಳಿದ್ವಿ ಸಂಗೀತ ವಿಶಾರ ತನಕನೂ ಫಸ್ಟ್ ರ್ಯಾಂಕು, ಗೋಲ್ಡ್ ಮೆಡಲು ತಗೊಂಡೇ ಬಂದ್ರಿ. ಕಾಲೇಜ್ ಹೋಗಿ ತಂದಿರಿ, ಇಲ್ಲಿ ತಾವಿಲ್ಲಿ ವಿಶಾರದ ಎಕ್ಸಾಮ್ ಇಲ್ಲಿ ಇದರಲ್ಲಿ ಗುಜರಾತಿಗೆ ಬಂದಮೇಲೆ ಅಲ್ಲಿ ಎಕ್ಸಾಮ್ ಅಪೇರ್ ಆದ್ಮೇಲೆ ಅಲ್ಲಿ 2 ಗೋಲ್ಡ್ ಮೆಡಲು ಮತ್ತು ರ್ಯಾಂಕ್. ಇದ್ರ ರಹಸ್ಯ ಏನಪ್ಪ? ಯಾವ ರೀತಿ ನಿಮ್ದು ಇದು ಅಂದ್ರೆ ಇದು ಎಫರ್ಟ್ಸ್ ಇಲ್ದಂತೂ ಆಗೋದಿಲ್ಲ. ಆಯ್ತು, ಮೇ ಬಿ ದೈವಿಕ ಬಲ ಇರ್ಬೋದು ಅಂತೀನಿ. ದೇವ್ರು ನಮ್ಗೆ ಆ ತರದ್ದು ನನ್ನ ನಸೀಬ್ದಲ್ಲಿ ಬರ್ದಿರ್ಬಹುದು ಅಂತ ಅನ್ಕೋತೀನಿ. ಎರಡನೇದ್ದು ನಮ್ಮ ಪೇರೆಂಟ್ಸ್ ಕೊಟ್ಟು ಹುಮ್ಮಸ್ಸು, ಮಾಡು ಬರ್ತದ ನಿನಗ ಅಂತೇನ್ ಬೆನ್ನ ಹತ್ತಿದ್ರು. ಅದರಿಂದಾಗಿ ನನಗೆ ಜೋರ್ ಬರ್ತಿತ್ತು, ಮಾಡೋಣ ಅಂತೇಳಿ. ಅದು ಪೇರೆಂಟ್ಸ್ ಅಂಡ್ ಹಸ್ಬೆಂಡ್ ಇರ್ಬೋದು, ಪ್ರೋತ್ಸಾಹನೇನು ಇರ್ಬೋದು. ಎರಡು ಸೇರ್ಕೊಂಡು ನನ್ನ ಸಿನ್ಸಿರಿಟಿ ಮತ್ತೆ ಮೊದಲಿನಿಂದ ಸ್ವಲ್ಪ ಸ್ಟ್ರಗ್ಲಿಂಗ್ ಮೈಂಡ್ ಅದ ರೀ. ನನಗೆ
ಯಾವ್ದನ್ನು ಅಷ್ಟಕ್ಕೆ ಸ್ವಲ್ಪಕ್ಕೆ ಬಿಡೋದಿಲ್ಲ ನಾನು, ಕಟ್ಟಿಗೆ ಹಚ್ಬಿಡ್ತೀನಿ ಎಂಡಿಗೆ. ಇದು ಸಾಧಿಸ್ಬೇಕು ಅಂದ್ರೆ ಮಾಡೇ ಬಿಡೋದು ಈ ತರದ ಸ್ವಭಾವನೂ ಒಂದ್ ಸ್ವಲ್ಪ ಹಂಗೆ. ಎಲ್ಲ ಸೇರ್ಕೊಂಡು ದೇವರಿಗೆ ನಾನು ಇದು ಕೊಡ್ತೀನಿ. ಯಾವ ಕೆಲ್ಸಾನು ಹಿಡಿದದ್ದನ್ನು ಬಿಡೋದಿಲ್ಲ, ಮಾಡೇ ತೀರೋದೊಂದು ಛಲ ಇದೆ. ಕಷ್ಟ ಬಂದದ್ದನ್ನು ಎದುರಿಸ್ತೀನಿ, ಬಿಡುದಿಲ್ಲ ಅಲ್ಲಿಗೆ. ನಮ್ ಪೇರೆಂಟ್ಸ್ ಇಂದ ಬಂದದ್ದು ಸ್ವಭಾವ. ನಮ್ ಫಾದರ್ ಹಂಗೆ ಇದ್ರು, ಬಹಳ ಆಕ್ಟಿವ್ ಇದ್ರು, ಬಹಳ ಪ್ರಯತ್ನವಾದಿ ಇದ್ರು, ಡ್ಯಾಶಿಂಗ್ ಇದ್ರು. ಮೇ ಬಿ ನಮ್ ಜೀನ್ಸ್ ಮೇ ಬಿ ದ ಡಿಫ್ರೆನ್ಸ್. ಅಲ್ಲಿ ಬಂದ್ಮೇಲೆ ಅಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕೊಡೋದಿರ್ತದೆ. ರ್ಯಾಂಕ್ ಬಂದವ್ರಿಗೆ ಸ್ಪೆಷಲ್ ಆಗಿ ಹಾಡಿಸ್ತಾರೆ, ಪಬ್ಲಿಕ್ ಪರ್ಫಾರ್ಮೆನ್ಸ್ ಅಂತ ಒಂದಿರ್ತದೆ. ವಿಚಾರದೊಳಗೆ ಪರ್ಸನಲ್ ನಾವು ಒಂದು ಪ್ರೋಗ್ರಾಮ್ ಕೊಡ್ಬೇಕಂತ ಹಾಫ್ ಎನ್ ಅವರ್ದು ಲಲಿತ್ ರಾಗ ಹಾಡಿದೆ ಅಲ್ಲಿ. ಆಮೇಲೆ ಅಲ್ಲಿ ಒಬ್ರು ಎಕ್ಸಾಮಿನರ್ ಹೇಳಿ ಪಂಡಿತ್ ಹರೇಶ್ ಭಾಯ್ ಭಾವ್ಸಾರ್ ಅಂತ ಒಬ್ರು ಬಂದ್ರು, ಎಕ್ಸಾಮಿನರ್ ಅಂತ ಬಂದ್ರು. ಅವ್ರು ನಂದು ಲಲಿತ್ ರಾಗ ಕೇಳಿದ್ರು, ಬಹಳ ಖುಷಿ ಆಗ್ಬಿಡ್ತೀರಿ ಅವ್ರಿಗೆ. ನನಗನಿಸ್ತು ನಾನೇನು ಹಾಡೇ ಇಲ್ಲ, ಇವತ್ತು ಏನೇನ್ ತಪ್ಪಿನ ಗಾಬರಿಯಾಗಿ ಹಾಡ್ಲಿಕ್ಕತ್ತಿದ್ದೆ. ಅವ್ರ ಎಕ್ಸಾಮ್ ಮುಗಿದ್ಮೇಲೆ ಬೆಹನ್ ಅಂತಾರಲ್ಲಿ ಗುಜರಾತಿ ಒಳಗ, ಬೆಂಚ್ ಆಯ್ತು, ಬಹುತ್ ಅಚ್ಚಾ ಗಾಯ, डेवलप क्यों नहीं किया ज्यादा ಅಂತ ಕೇಳಿದ್ರು. ಸರ್ मेरे को कुछ कॉपी नहीं, कैसे करना क्या करना मालूम नहीं सर ಅಂತ ನಾನು ಹೇಳಿದೆ. मेरे पास आओ, मैं देखता हूँ कि 2-4 साल में तुमको तैयार कर दूंगा ಅಂತ ಹೇಳಿದ್ರು. ಒಳ್ಳೆ ಖುಷಿ ಆಗ್ಬಿಡ್ತು ನಂಗೆ. ಖುಷಿಯಾಗಿ ನಮ್ಮ ಮನೆಯವ್ರಿಗೆ ಬಂದು ಹೇಳಿದೆ, ಹಿಂಗ್ ಅನ್ಲಿಕ್ಕತ್ತಾರ. ಆದ್ರ ಅವ್ರು ಇರೋದು ವಲ್ಸಾಡ್ದೊಳಗೆ ಇರ್ತಾರ. ವಲ್ಸಾಡ್ 80 ಕಿಲೋಮೀಟರ್ ದೂರ ಸೂರತ್ ನಿಂದ, ಅಪ್ ಅಂಡ್ ಡೌನ್ ಮಾಡ್ಬೇಕು. ನಾನಂದೆ ನಮ್ಮ ಮನೆಯವ್ರಿಗೆ, ಹೋಗ್ಲಿ ನಾನ್ ವಲ್ಸಾಡಕ್ ಹೋಗು ಇಚ್ಛಾದೆ, ನಾನ್ ಕಲಿತೀನಿ 1-2 ವರ್ಷ ಆದ್ರು ಅಂತಂದೆ. ನಮ್ಮ ಮನೆಯವ್ರಂದ್ರು ಸಂಡೇ ಹೋಗು, ಸಂಡೇ ದಿವ್ಸ ನಮ್ಮ ಮನೆಯೆಲ್ಲ ನೋಡ್ಕೋತೀನಿ, ಮುಂಜಾನೆ ಫಸ್ಟ್ ಗಾಡಿ ಹಿಡ್ಕೊಂಡು ಹೋಗು, ಅಲ್ಲಿ ಕಲ್ತು ಮಧ್ಯಾಹ್ನ ನೀನು ವಾಪಸ್ ಬಾ. ನನಗೆ ಬಾಕಿನ ಗಾಡಿ ಹಿಡಿಯುವುದು ಧೈರ್ಯನೂ ಇದ್ದಿದ್ದಿಲ್ಲ, ಹಸ್ಬೆಂಡ್ ಜೊತೆಗೆ ಹೋಗಿ. ಆಮೇಲೆ ಅವ್ರು ಒಂದ್ ದಿವ್ಸ ಬಂದ್ರು, ಸ್ಟೇಷನ್ ತನಕ ಬಂದು. ಮುಂಜಾನೆ 4:45 ಹೇಳ್ತಿದ್ದೆ, ಎದ್ದು 5:15 ನನಗೆ ಬಸ್ ಇತ್ತು ನಮ್ ಕಾಲೋನಿಯಿಂದ. 20 ಕಿಲೋಮೀಟರ್ ದೂರ ಸ್ಟೇಷನ್. ನಾವು ಕಾಲೋನಿ ಒಳಗೆ ಇರ್ತಿದ್ವಿ, ಕ್ರಿಪ್ಕೋದೊಳಗ. 20 ಕಿಲೋಮೀಟರ್ ದೂರ ಹೋಗ್ಬೇಕಾದ್ರೆ ನನಗೆ ಮೋರ್ ದನ್ 45 ಮಿನಿಟ್ಸ್ ಬೇಕು, ಬಸ್ ಹೋಗ್ತಿತ್ತು. ಆಮೇಲೆ ಮುಂಜಾನೆ ನಾನು 4:45 ಎದ್ದು ಸ್ನಾನ ಮುಗಿಸಿ 5:15 ಬಸ್ ಹಿಡಿದು 6:30-7 ತನಕ ಬರ್ತಿದ್ದೆ, ಸ್ಟೇಷನ್ ಮುಟ್ತಿದ್ದೆ. ಸ್ಟೇಷನ್ ನಿಂದ ಒಂದು ಪ್ಯಾಸೆಂಜರ್ ಗಾಡಿ ಇತ್ತು ವಲ್ಸಾಡಕ್ಕೆ, ಅದು ನನಗಲ್ಲಿ 10:15 ಒಯ್ದು ಮುಟ್ಟಿಸ್ತಿತ್ತು. 10:15 ಅಲ್ಲೇ ರಿಕ್ಷಾ ಹಿಡಿದು ನಮ್ ಗುರುಗಳ ಮನೆಗೆ ಹೋಗಿ ಅವ್ರ ಕಡೆಯಿಂದ 10:15 11:30 12 ತನಕ ಕಲಿಸ್ತಿದ್ರು. 12ರಿಂದ 12:30 ತನಕ ಸ್ಟೇಷನ್ 2 ಗಂಟೆಗೆ ನನಗೆ ಗಾಡಿ ಇರ್ತಿತ್ತು ವಾಪಸ್, ಸಯಾಜಿ ಎಕ್ಸ್ಪ್ರೆಸ್. ಅಲ್ಲಿಂದ ನಾನು ಸ್ಟೇಷನ್ಗೆ ಬಂದು ಅಲ್ಲಿ ಇನ್ನೊಂದು ಬಸ್ ಹಿಡಿದು ನಮ್ಮ ಕಾಲೋನಿಗೆ ಬಂದು, ಆಮೇಲೆ ನನ್ಗೆ ಅಡಿಗೆ ಮಾಡಿಟ್ಟಿರ್ತಿದ್ರು ನಮ್ಮ ಮನೆಯವರು. ಒಂದ್ ಸ್ವಲ್ಪ ಅನ್ನ ಸಾರು ಏನಾದ್ರು ಮಾಡಿಟ್ಟಿರ್ತಿದ್ರು. ಅಷ್ಟು ಊಟ ಮಾಡ್ಕೊಂಡು ರೆಸ್ಟ್ ತಗೊಂಡು ರಾತ್ರಿ ಅಡಿಗೆ ಫುಲ್. ಇದು ನಾನು ಸುಮಾರು 1-1.5 ವರ್ಷ ಮಾಡ್ದೆ. ಇದು ಪ್ರತಿ ರವಿವಾರ, ಇದು ಪ್ರತಿ ಸಂಡೇ ಸಂಡೇ ವಲ್ಸಾಡಕ್ ಹೋಗುದು. ಕಿಲೋಮೀಟರ್ಸ್ ದೂರ. ನಮ್ ಗುರುಗಳು ರೆಡಿಯಾಗಿ ಕೂತ್ಬಿಟ್ಟಿರ್ತಿದ್ರು, ನಾ ದೂರಿಂದ ಬರ್ತೀನಿ, ಹೆಣ್ಮಗಳು ಬರ್ತಾಳ ಪಾಪ ಅಂತ ಹೇಳಿ ನಾಷ್ಟಾ ಇಷ್ಟ ರೆಡಿ ಮಾಡ್ಕೊಂಡು ಕೂತಿರ್ತಿದ್ರು ನಮ್ ಗುರುಗಳು. ಹೋದ ತಕ್ಷಣ ಸುಧಾಬೇನ್ पहले तुम गाना गाने के मत सोचो, खाना थोड़ा सा खा लो, बहुत भूख आए हो, थोड़ा सा खा लो नाश्ता ರೆಡಿ ಇಟ್ಟಿರ್ತಿದ್ರು. ನಾನು ಅದನ್ನ ತಿಂದು ಚಹಾ ಕುಡಿದು ಆಮೇಲೆ ಸಂಗೀತ ಸ್ಟಾರ್ಟ್ ಇಷ್ಟು ಮಾಡ್ತಿದ್ದೆ ನಾನು. ಆಮೇಲೆ ಗಾಡಿ ಹಿಡ್ಕೊಂಡ್ ಮನೆಗ್ ಬರೋ ಇಲ್ಲ. ನಾನು ಸುಮಾರು 1-1.5 ವರ್ಷ ಮಾಡ್ದೆ. ಆದ್ರೆ ನಮ್ ಬ್ಯಾಡ್ ಲಕ್ ಅನ್ಬೇಕು, ಗುರುಗಳು ಕನ್ನಡಕ್ ಹೋಗ್ಬಿಟ್ರು. ಅವ್ರಿಗೆ ಪ್ರೋಗ್ರಾಮ್ಸ್ ಬಂದು ಅವ್ರ ಮಗಳು ಅಲ್ಲೇ ಶಿಫ್ಟ್, ಅವರು ಸೂರತ್ ವಲ್ಸಾಡ್ ಬಿಟ್ಟೇ ಬಿಟ್ರು. ಬಿಟ್ಟು ಕೆನಡಾಕ್ ಹೋಗ್ಬೇಕು. ಅಗೇನ್ ಐ ಮಿಸ್ಡ್ ದ ಕ್ಲಾಸಸ್ ಅಂಡ್ ಆಲ್. ಆದ್ರೆ ಬೈ ದಟ್ ಟೈಮ್ ಐ ಹ್ಯಾಡ್ ಆಲ್ರೆಡಿ ರೀಚ್ ಸರ್ಟನ್ ಸ್ಮಾಲ್ ಲೆವೆಲ್. ಒಂದು ಲೆವೆಲ್ ರೀಚ್ ಆಗಿದ್ದೆ. ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಲೆವೆಲ್ ಸುಮಾರು ಬಂದಿತ್ತು, ನಮಗೆಲ್ಲ ಬರ್ತಿತ್ತು. ಸುಮಾರು ತಪ್ಪೆಲ್ಲೆ, ರಾಗ ತಪ್ಪದೆಲ್ಲೆ, ಇವೆಲ್ಲ ಸ್ವಲ್ಪ ನಾಲೆಜ್ ಬಂದ್ಬಿಟ್ಟಿತ್ತು. ಮನೆಯೊಳಗೆ ಬಹಳಷ್ಟು ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಅಲ್ಲಿಂದ ಮುಂದೆ 1-2 ವರ್ಷ 3 ವರ್ಷ ನಾನು ಅಲ್ಲೇ ಸೂರತ್ AIRದೊಳಗೆಲ್ಲ ಪ್ರೋಗ್ರಾಮ್ಸ್ ಕೊಟ್ಟೆ. ಆಮೇಲೆ ಪಬ್ಲಿಕ್ ಪರ್ಫಾರ್ಮೆನ್ಸ್ ಕೊಟ್ಟೆ. ಕಲಾಕ್ಷೇತ್ರದೊಳಗೆ ರವೀಂದ್ರ ಕಲಾಕ್ಷೇತ್ರದೊಳಗೆ ಕೊಟ್ಟೆ. ಆಮೇಲೆ ಕ್ರಿಪ್ಕೋ ಕಾಲೋನಿ ಒಳಗೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ. ಹೇಮಂತ್ ಗಂಧರ್ವ್ ಅವ್ರು ಬಹಳ ಸಹಾಯ ಮಾಡ್ತಿದ್ರು ನನಗೆ. ಇಬ್ರು ಜೊತೆಗೆ ನಾವು ಪ್ರೋಗ್ರಾಮಿಗೆ ಹೋಗ್ತಿದ್ವಿ. ಅವ್ರ ನಮ್ದು ಅವ್ರ ಮೇನ್ ಆರ್ಟಿಸ್ಟ್, ನಾನು ಸಬಾರ್ಡಿನೇಟ್ ಜೂನಿಯರ್ ಹಾಡು. ಅಲ್ಲಿ AIRದಲ್ಲಿನೂ ಹಾಡು, ಸೂರತ್ AIRದಲ್ಲಿ
ಇನ್ನು ಯಾರು ಎಕ್ಸಾಮ್ ಕೊಡ್ಬೇಕು ಅನ್ನೋದಕ್ಕೆ ನಮ್ಮ ಯಜಮಾನ್ರು ಮತ್ತೆ ಜಾಬ್ ಚೇಂಜ್ ಮಾಡ್ಬಿಟ್ರು. ಅವ್ರ ಜಾಬ್ ಚೇಂಜ್ ಮಾಡಿ ಹೈದರಾಬಾದಕ್ಕೆ ಬಂದ್ರು. ಬೈ ದಟ್ ಟೈಮ್ ನನ್ನ ಮಕ್ಕಳು ಕಾಲೇಜ್ ಲೆವೆಲ್ಗೆ ಬಂದಿದ್ರು. ಒಬ್ಬ ಹುಡುಗಿ ಒಬ್ಬಾಕ್ ಹಾಸ್ಟೆಲ್ನಾಗಿದ್ಲು, ನಮ್ಮ ಅಕ್ಕನ ಮನೆ ಕಲ್ತ್ಲಾಗಿ. ಹುಡುಗ ಅಲ್ಲೇ ಹಾಸ್ಟೆಲ್ನಾಗಿದ್ದ. ಶಿಫ್ಟ್ ಮಾಡ್ಬಿಟ್ರು, ಹೈದರಾಬಾದಕ್ಕೆ ಬಂದ್ರು. ಅವಾಗ ನಾನು ಇಷ್ಟು ದಿವಸ ಕಲ್ತದ್ದು ಮೇವಾತಿ ಘರಾಣ. ಫಸ್ಟ್ ನಿಡಗುಂದಿಯವ್ರ ಕಲ್ತದ್ದು ಜೈಪುರ್ ಘರಾಣ, ನಂತರ ಚೇಂಜ್ ಆದಕ್ಕೂ ಮೇವಾತಿ ಘರಾಣ. ಅದು ಘರಾಣ ಹೈದರಾಬಾದಕ್ಕೆ ಬಂದ ಮೇಲೆ ಮತ್ತೆ ಗುರುಗಳು ಹುಡುಕ್ಲಿಕ್ಕೆ ಶುರು ಮಾಡಿದೆ. ನಾನು ಸ್ವಲ್ಪ ಏನಾದ್ರು ನನಗೆ ಸಪೋರ್ಟ್ ಬೇಕು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದೆ. ಒಂದ್ ದಿವ್ಸ ಏನಾಯ್ತ್ರಿ, ಕೆನರಾ ಬ್ಯಾಂಕ್ನೊಳಗ ಒಂದು ಫಂಕ್ಷನ್ ಇತ್ತು, ಸಿಂಗಿಂಗ್ ನನಗ ಹಾಡೋದ್ ಹೇಳಿದ್ರು ಅವರು. ಒಂದು ಮೀಟಿಂಗ್ ಇದ್ರೊಳಗೆ ನೀವು ಫಸ್ಟ್ ಇನೋಕೇಶನ್ ಸಾಂಗ್ ಹಾಡ್ಬೇಕು, ಒಂದು ಪದಾನು ಹಾಡ್ರಿ, ಒಂದು ಇನೋಕೇಶನ್ ಹಾಡ್ರಿ ಅಂತ ನನಗೆ ತಂದಿಲ್ಸಿದ್ರು. ಅವಾಗ ಹಾಡುವಾಗ ಒಬ್ರು ಪುರೋಹಿತ್ ಅಂತ ಒಬ್ರು ತಬ್ಲಿಸ್ಟ್ ಬಂದ್ರು ಬಾರಿಸ್ಲಿಕ್ಕೆ. ಪುರೋಹಿತ್ ಅಂತ ನಂಗೆ ಗೊತ್ತಾಗ್ಬಿಡ್ತು, ಇವ್ರನ್ನು ಕಡಿಯೋರು, ಕನ್ನಡದವ್ರು. ಆಮೇಲೆ ಪ್ರೋಗ್ರಾಮ್ ಮುಗಿದ್ಮೇಲೆ ಹೋಗಿ ಕೇಳ್ದೆ, ಪುರೋಹಿತ್ರೆ ನೀವು ಕನ್ನಡದವ್ರು ಹೌದಿಲ್ಲ ಅಂತ ಕೇಳ್ದೆ. ಹೌದ್ರಿ, ನಾ ಕನ್ನಡದವ್ರು, ನಿಮ್ಗೂ ಕನ್ನಡ ಬರ್ತದಂದ್ರು. ನಾನ್ ಕನ್ನಡದಾಕಿರಿ, ನಾನು ಬಿಜಾಪುರದಾಕಿ, ನಾನ್ ಹಿಂಗ್ ಇಲ್ಲೇ ಬಂದಿ ಹೈದರಾಬಾದಕ್ಕ ಅಂತ, ನೀವು ನಮ್ಮನಿಗ್ ಬರ್ರಿ ಅಂತ ಹೇಳ್ಬಿಟ್ಟು. ನೀವು ನಮ್ಮನಿಗ್ ಬರ್ರಿ, ಸೀದಾ ನೀವು ನನಗೆ ತಬ್ಲಾ ಪ್ರಾಕ್ಟೀಸ್ ಬೇಕು ಅಂತ ಹೇಳ್ಬಿಟ್ಟೆ. ಅವರು ನಮ್ಮನಿಗ್ ಬಂದ್ರು. ಅವ್ರಿಗೆ ಕೇಳ್ದೆ, ಇಲ್ಲಿ ಯಾರ್ಯಾರು ಸಂಗೀತ ಲೀಡಿಂಗ್ ಕಲಾಕಾರ ಯಾರಿದ್ದಾರೆ, ಇಲ್ಲಿ ಸಂಗೀತ ದೊಡ್ಡ ಕಲಾಕಾರ ಯಾರಿದ್ದಾರ, ನನಗೆ ಸ್ವಲ್ಪ ಬೇಕು, ಅವ್ರ ಪರಿಚಯ ಬೇಕು, ಅವ್ರ ಗೈಡೆನ್ಸ್ ಬೇಕು ನನಗೆ. ಐ ಆಮ್ ನಾಟ್ ಇನ್ ಫುಲ್ ಫ್ಲೆಜ್ಡ್, ಇಲ್ಲ ಇನ್ನೂನು ಐ ಆಮ್ ನಾಟ್ ಎ ಗುಡ್ ಇದು ಅಂತ ಹೇಳ್ದೆ. ಹೇಳಿದ ತಕ್ಷಣ ಅವರು ನನಗೆ ಪುರೋಹಿತ್ ಅವರು ಭೀಮಸೇನ್ ಮಣೂರ್ ಅಂತ ಮಾಧವ್ ಗುಡಿ ಅವರ ಪಟ್ಟ ಶಿಷ್ಯರು. ಅವ್ರು ಭೀಮಸೇನ್ ಜೋಶಿ ಕಡೆನೂ ಕಲ್ತಾರ ನಮ್ ಗುರುಗಳು. ಮಾಧವ್ ಗುಡಿಯವ್ರ ಕಡೆ 25-30 ವರ್ಷ ರೀ ಅವ್ರ ಜೊತೆಗೆ. ಅವರು ಎಲ್ಲ ತಗೊಂಡಾರ, ಮಾಧವ್ ಗುಡಿ ಅವ್ರದ್ದು ಹೂಬಹು ಅವ್ರು ಹಾಡ್ತಾರ, ಎಲ್ಲ ತಗೊಂಡಾರ ನಮ್ ಗುರುಗಳು. ಅಂತ ಗುರುಗಳು ಸಿಕ್ಬಿಟ್ರು ನಂಗೆ. ಆಮೇಲೆ ಅವ್ರ ನಮ್ಮನೆ ಕರೆದೆ, ಬರ್ರಿ ಸರ್ ನನಗೆ ಬಹಳ ಸಂತೋಷ ಆಯ್ತು ಅಂತ ಕರೆದೆ, ನಾನು ಕೇಳ್ಕೊಡ್ಬೇಕು ಸರ್. ಅವ್ರು ನನ್ನ ಕಡೆ ಹಾಡ್ಸಿದ್ರು ಒಂದು ರಾಗ, ನಾನು ಯಾವ್ದು ಒಂದು ರಾಗ ಹಾಡ್ದೆ. ಅವ್ರಂದ್ರು, ನೀ ಹಾಡೋ ಸ್ಟೈಲ್ ಬೇರೆ, ನನ್ ಘರಾನ ಬೇರೆ, ನಮ್ದು ಕಿರಣ ಘರಾನ ಅದ, ಭೀಮಸೇನ್ ಜೋಶಿ ಘರಾನ ಅದ, ನೀ ಹಾಡೋ ಘರಾನ ಬೇರೆ, ಮತ್ತೆ ಹೆಂಗ್ ಮಾಡ್ತಿ ಅಂತ ಕೇಳಿ. ವೆದರ್ ಯು ಕ್ಯಾನ್ ಪಿಕ್ ಅಪ್ ಆರ್ ನಾಟ್. ನಾನು ಪ್ರಯತ್ನ ಮಾಡೇ ಮಾಡ್ತೀನಿ, ವಾಪಸ್ ಸೂರತ್ಗೆ ಹೋಗೋದು ಶಕ್ಯನೇ ಇಲ್ಲ, ನಾವ್ ಈ ಕಡೆ ಬಂದ್ಬಿಟ್ಟಿವಿ ಕಿತ್ಕೊಂಡು, ನಾನು ಕಲೀಲೇಬೇಕು ಸರ್, ನಾನು ಚೇಂಜ್ ಮಾಡ್ಕೋತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡ್ರಿ ಅಂದೆ. ಒಂದು 6-7 ಮಂತ್ಸ್, ಸುಮಾರು 1 year ನನಗೆ ಬಹಳ ಕಷ್ಟ ಆತ್ರಿ. ಆ ಘರಾಣದಿಂದ ಈ ಭೀಮಸೇನ್ ಜೋಶಿ ಘರಾಣ ಇಸ್ ದ ಟಫೆಸ್ಟ್ ಒನ್ ನನಗನ್ಸುಮಟ್ಟಿಗೆ. ಇವ್ರು ಬಹಳ ಕಠಿಣ ತಾನಗಳು, ಕಠಿಣ ಅಲಾಪಗಳು, ವಜನ್ದಾರ್ ವೇಟೇಜ್ ಇದ್ದಂತ, ಓಲ್ಡ್ ಇದ್ದಂತ ತಾನ. ನನಗ್ ಸ್ವಲ್ಪ ಸಾಫ್ಟ್ ಹಾಡಾಕಿ ನನಗ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಬಿಟ್ಟೆ ಬಿಡ್ಬೇಕೇನೋ ಅಂತ ವಿಚಾರ ಬಂತು, ಇದು ನನ್ನ ಕಡೆ ನಿಗುದಿಲ್ಲ, ನಾನು ಹಾಡೋ ಸ್ಟೈಲ್ ಬೇರೆ. ಆಮೇಲೆ ಒಂದ್ ಸ್ವಲ್ಪ ಬಿಟ್ಟು ಮನಸ್ಸು ಸಮಾಧಾನ ಆಗ್ಲಿಲ್ಲ, ಎಲ್ಲ ಕಲ್ತ್ಕೊಂಡ್ಬಿಡ್ತೀನಿ, ಹೆಂಗಾದ್ರೂ ಮಾಡೋಣ ಮತ್ತೆ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಗುರುಗಳ ತಾನಗಳನ್ನು ಒಂದೊಂದೇ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಗಂಟಲ್ದಾಗ ಕೂಡ್ಸ್ಕೊಂಡು ಒಂದ್ 2-3 ವರ್ಷನೂ ತನಕ ಸಾಕಾರನದೆಲ್ಲ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಆಯ್ತು. 6-7 ವರ್ಷ ಕಲ್ತೀನಿ ನಾನು ಮಣೂರವ್ರ ಹತ್ರ. ಮಣೂರವ್ರು ನನಗೆ ಪ್ರತಿಯೊಂದು ರಾಗ ಎಲ್ಲ ಚೇಂಜ್ ಮಾಡಿದ್ರು, ಹಾಡು ಸ್ಟೈಲ್ ಎಲ್ಲ ಚೇಂಜ್ ಮಾಡಿದ್ರು, ಪ್ರತಿಯೊಂದು ರಾಗ ಚೇಂಜ್ ಮಾಡಿದ್ರು, ಚೀದ್ಗಳೆಲ್ಲ ಚೇಂಜ್ ಮಾಡಿದ್ರು. ಇಷ್ಟೆಲ್ಲ 3 ಘರಾನ ಚೇಂಜ್ ಆಯ್ತು. ಆಮೇಲೆ ಒಂದ್ ರೀತಿಯಿಂದ ತಮಗೆ 3 ಘರಾನದ್ದು ಒಂದು ಜ್ಞಾನಾರ್ಜನೆ ಆಯ್ತಲ್ಲ. ಸ್ವಲ್ಪ ಎಲ್ಲಾನು ಬಂತು. ಪ್ರೆಸೆಂಟ್ಲಿ ನಾ ಹಾಡೋದು ನಮ್ಮ ಸರ್ದ ಹಾಡುಗಳನ್ನೇ ಹಾಡ್ತೀನಿ, ಅವ್ರು ಕಲಿಸಿದ್ದೇನೆ ಸಂಗೀತ ಹಾಡ್ತೀನಿ, ಅವ್ರ ಸ್ಟೈಲ್ ಒಳಗೇನೆ ಸ್ವಲ್ಪ ಸ್ಟೈಲ್ ಅಂದ್ರೆ ಅದು ಕಿರಣ ಘರಾನ. ಈಗ ಕಿರಣ ಮಾಧವ್ ಗುಡಿಯವರು, ಪ್ರಸನ್ನ ಗುಡಿಯವರು, ರಾಘವೇಂದ್ರ ಗುಡಿಯವರು ಹುಡುಗರು ಎಲ್ಲ ಒಂದೇ ಘರಾನ ಇವರಷ್ಟು. ಸೊ ಈಗ ನಾನ್ ಅವ್ರ ಗ್ರೂಪ್ ನಲ್ಲೇ ಇದ್ದೀನಿ. ಅವರಿಂದ ನಾನು ಪ್ರಸನ್ನ ಗುಡಿಯವ್ರ ಪರಿಚಯ ಆಗ್ತು, ರಾಘವೇಂದ್ರ ಗುಡಿಯವ್ರ ಪರಿಚಯ ಆಯ್ತು ನನಗೆ. ನಮ್ ಗುರುಗಳೇ ಕಾರಣ ಅದಕ್ಕೆ. ನಮ್ಮ ಮನೋಹರ್ ಸರ್ ಹೈದರಾಬಾದ್ ನಲ್ಲಿ ಇದ್ದಾರೆ, ಮನೋಹರ್ ಸರ್. ಆಮೇಲೆ ನಮ್ದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರದ್ದು ರಿಟೈರ್ಮೆಂಟ್ ಆಯ್ತು, ನಮ್ದು ರಿಟೈರ್ಮೆಂಟ್ ಆಯ್ತು ಕಲಿತಾ. ಆಮೇಲೆ ದೆನ್ ವಿ ಶಿಫ್ಟೆಡ್ ಟು ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದ್ 5-6 ವರ್ಷ ಆಯ್ತು. ಈಗ ನಾನು ಸದ್ಯ ಈಗ ಬೆಂಗಳೂರು ನಿವಾಸಿ, ಬೆಂಗಳೂರೊಳಗಿದ್ದೀನಿ. ಇಲ್ಲಿ ಬಂದ್ಮೇಲೆ ರಾಘವೇಂದ್ರ ಗುಡಿಯವ್ರ ಮನೆಗೆ ಹೋಗ್ತೀನಿ. ನನ್ಗೆ ಇನ್ನೇನಾರು ಡೌಟ್ಸ್ ಬಂದು, ನನ್ಗೆ ಇನ್ನೇನಾರು ಕೇಳುದು ಪ್ರಸಾರ ಆಗ್ಬೇಕಾತಂದ್ರೆ ಅವ್ರ ಕಡೆ ಹೋಗ್ತೀನಿ. ಅವ್ರ ಕಡೆ ಸ್ವಲ್ಪ ವಿದ್ಯಾ ತಗೋದು ಗುರುಗಳ ಹತ್ರ. ಅವರು ಬಹಳ ಪ್ರೀತಿಯಿಂದ ಬಹಳ ಇದರಿಂದ ಹೇಳ್ಕೊಡ್ತಾರೆ ನನಗೆ. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಿ ನಾನು ಇಲ್ಲೇ
ಕ್ಲಾಸಸ್ ತಗೊಳ್ತಾ ಇದ್ದೀನಿ. ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಹಾಡೋದು ಪ್ರಾಕ್ಟೀಸ್ ಮಾಡೋದು, ಕಲಿಸೋದು ಇಂಡಿಪೆಂಡೆಂಟ್ ಆಗಿ ಗುರುಗಳ ದಯಾದಿ. ಇಷ್ಟು ನಂದು ಪ್ರವಾಸದ. ಈಗ ನೀವು ತಾವು ಒಂದು ಧಾರವಾಡ ಆಕಾಶವಾಣಿ ಇರ್ಬೋದು, ಸೂರತ್ ಇರ್ಬೋದು, ಬೆಂಗಳೂರು ಆಕಾಶವಾಣಿನೂ ಇರ್ಬೋದು, ಅಥವಾ ಬೇರೆ ಬೇರೆ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ತಾವು ಕೊಟ್ಟಿರಿ, ಸಾಕಷ್ಟು ಕಡೆ ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಗಳು ಹೌದು, ಈ ಕಾರ್ಯಕ್ರಮಗಳನ್ನು ಕೊಡುವಾಗ ತಮ್ಮದು ಒಂದು ತಯಾರಿ, ತಾವು ವೈಯಕ್ತಿಕ ರಿಯಾಜು ತಯಾರಿ ಹೆಂಗೆ ಮಾಡ್ಕೊಳ್ತೀರಿ? ಈಗ ನೀವು ಮೊದಲು ಹೇಳಿದ್ರಿ ಅವಾಗೆಲ್ಲ ಸ್ವಲ್ಪ ಮಧ್ಯೆ ಮಧ್ಯೆ ನನಗೆ ಗ್ಯಾಪ್ ಆಗಿಬಿಡ್ತು, ನಾನೇ ಮನೆಯಲ್ಲಿ ಸಂಡೇ ಅಷ್ಟು ಮಾಡ್ತಿದ್ದೆ, ಅದು ಸರಿ. ಈಗ ಒಂದು ಕಾರ್ಯಕ್ರಮ ಅಂತಂತಂದಾಗ ನಮ್ಮದು ಒಂದು ತಯಾರಿ ಬೇರೆ ಇರ್ತದೆ, ಅದನ್ನು ಯಾವ ರೀತಿ ತಯಾರಿ ಮಾಡ್ತೀರಿ? ತಯಾರಿ ಅಂದ್ರೆ ಫಸ್ಟ್ ಆಫ್ ಆಲ್ ಇಂದ ಕೆಲವೊಂದು ರಾಗಗಳು ನನಗೆ ಬಹಳ ಫೇವರೇಟ್. ಅವು ಸರ್ಟನ್ ರಾಗ ನಾ ಬಹಳ ಲೈಕ್ ಮಾಡ್ತೀನಿ, ಅವನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ನನ್ನ ಮನಸ್ಸಿಗೆ ಪ್ರೀತಿ ಬಂದಿದ್ದ ರಾಗ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದು ಬರೀ ಸ್ವರ ಮಾತ್ರ ಪ್ರಾಕ್ಟೀಸ್ ಮಾಡ್ತೀನಿ. ಬೆಳಿಗ್ಗೆ ಬರೀ ಸ್ವರ ಸಾಧನೆ ಮಾಡ್ತೀನಿ, ರಾಗ ಆಡೋದಿಲ್ಲ. ಆಮೇಲೆ ಸುಮಾರು 10:30-11 ಗಂಟೆ ಸುಮಾರಿಗೆ ಏನಾದ್ರು ಟೈಮ್ ಸಿಕ್ಕ್ರೆ, ಅಡಿಗೆ ಕೆಲಸ ಎಲ್ಲ ಮುಗೀತು, ಮತ್ತೊಂದು ಅರ್ಧ ತಾಸು ಟೈಮ್ ಅದ ನನ್ನ ಹತ್ರ ಅಂತಂದ್ರೆ ಅವಾಗ ಒಂದ್ ಸ್ವಲ್ಪ ಈ ಚೀಸ್ಗಳನ್ನ ಕರೆಕ್ಟ್ ಬರ್ತಾವಿಲ್ಲೋ ನೋಡ್ಬೇಕು. ಅವ್ನ ಚೀಸ್ ನನಗೆ ಸರಿ ಬರ್ತಿಲ್ಲ. ಗುರುಗಳು ಹೇಳ್ದಂಗ ಒಂದು 30% ಹಾಡ್ತೀನಿಲ್ಲಪ್ಪ ನಾನು, ಅಷ್ಟಾದ್ರೂ ಬೇಕು. 100/100 ಶಕ್ಯನೇ ಇಲ್ಲ. ಅದಕ್ಕೆ ಪೂರಾ ಜೀವನ ಹೋದ್ರೂ ಬಹುಶಃ ಬರ್ಲಿಕ್ಕಿಲ್ಲ. ಎಷ್ಟು ಸ್ವಲ್ಪ ಆದ್ರೂ ನಾನು ಹತ್ರ ಆದ್ರೂ ಹಾಡೋಣ ಅಂತ ಚೀಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಸಾಯಂಕಾಲ ನಾನು ಪೂರಾ ರಾಗ ಇಂಡಿಪೆಂಡೆಂಟ್ ಆಗಿ ಹಾಡು ಪೂರಾ ಪ್ರಾಕ್ಟೀಸ್ ಮಾಡ್ತೀನಿ. 2-3 ಸಲ ಪ್ರಾಕ್ಟೀಸ್ ಮಾಡ್ತೀನಿ ದಿನಕ್ಕೆ, ಹೆಂಗಾದ್ರೂ ಟೈಮ್ ಟೈಮ್ ಪ್ರಾಕ್ಟೀಸ್ ಮಾಡಿ. ಅವಾಗ ನಮಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ. ನಮ್ಮಷ್ಟಕ್ಕೆ ನಾವೇ ಹಾಡ್ಕೊಂಡು ಹೋಗಿದ್ಮೇಲೆ ವಿದೌಟ್ ಎನಿ ಫಾಲ್ಟ್ ಹಾಡಿದ್ರೆ ಸ್ವಲ್ಪ ಗುರುಗಳಿಗೆ ಬಂದದಪ್ಪ ನಮ್ಮ ಹತ್ರ ಅಂತ ಅನ್ನೋದು ಧೈರ್ಯ ಬರ್ತದೆ. ಆಮೇಲೆ ನಾನು ಪ್ರೋಗ್ರಾಮ್ ಹಿಂದಿನ ದಿವಸ ಹೆಚ್ಚಾಗಿ ನಾನು ಪ್ರಾಕ್ಟೀಸ್ ಭಾಳ ಮಾಡೋದಿಲ್ಲ, ಬರೀ ಸ್ವರ ಸಾಧನ ಅಷ್ಟೇ ಮಾಡ್ತೀನಿ. ಅವಾಗ ನಾನು ಚೀವು, ತಾನಗಳು, ಜೋರ್ದಾರ ಶಕ್ತಿ ಯಾಕೆ ಹಾಡೋದು ಇವೆಲ್ಲ ಮಾಡೋದು ಹಿಂದಿನ ದಿವಸ. ಯಾಕಂದ್ರೆ ನಮ್ಮ ಗುರುಗಳು ಹೇಳಿದ್ದಾರೆ ಸ್ವಲ್ಪ ರೆಸ್ಟ್ ಕೊಡ್ಬೇಕು. ಹಾಡೋ ಹಿಂದಿನ ದಿವಸ ಯಾವಾಗ್ಲೂ ಸ್ವಲ್ಪ ಗಂಟ್ಲಕ್ಕೆ ರೆಸ್ಟ್ ಇರ್ಬೇಕು, ಕಡಿಮೆ ಮಾತಾಡ್ಬೇಕು. ಎಷ್ಟು ನೀವು ಗಂಟ್ಲಕ್ಕೆ ರೆಸ್ಟ್ ಕೊಡ್ತೀರಿ ಅಷ್ಟು ಆವಾಜ್ ನಿಮ್ಗೆ ಇದು ಬರ್ತದೆ, ಪೇಂಟ್ ಆಗಿ ಬರ್ತದೆ. ಅದಕ್ಕೆ ರೆಸ್ಟ್ ಬಹಳ ಇಂಪಾರ್ಟೆಂಟ್. ಹಿಂದಿನ ದಿವಸ ಸ್ವಲ್ಪ ಕಡಿಮೆ, ಬರೀ ಸ್ವರ ಸಾಧನ ಅಷ್ಟೇ ಹಾಡೋದು ಬಿಡೋದು ಮಾಡ್ತೀನಿ. ಆಮೇಲೆ ಮರುದಿವಸ ದೇವ್ರದ್ದು ಕೃಪೆ, ದೇವ್ರದ್ದು ಎಲ್ಲ ಕೃಪೆ ಇರ್ತದೆ. ನಮ್ದು ಪ್ರೋಗ್ರಾಮ್ ಆಗ್ತದೆ, ದೇವರಿಗೆ ಅರ್ಪಣೆ. ಸಂಗೀತ, ನಾನು ಸಂಗೀತ ದೇವರಿಗೆ ಅರ್ಪಣೆ. ನಾನು ನನ್ನ ಸಲುವಾಗಿ ನನಗೆ ಆನಂದ ಬರ್ತದಂತ ನಾನು ಹಾಡ್ತೀನಿ ಹೊರತು ನನಗೆ ತೋರಿಸ್ಕೋಬೇಕು ಅಂತ ಅದೆಲ್ಲ ಅಷ್ಟೊಂದಿಲ್ಲ. ನನಗೆ ಆನಂದ ಸಿಗ್ತದ, ಅಪರಿಮಿತ ಆನಂದ ಸಿಗ್ತದೆ. ಸ್ವರ ಹಚ್ಚಿದ ಆಹಾ ಅನಿಸ್ಬಿಡ್ತೀನಿ. ನನ್ಗೆ ಆನಂದ ಸಿಗ್ತದಂತ ನಾನು ಸಂಗೀತ ಹೆಂಗೋ ನುಕ್ಕೊಂಡು ಟೈಮ್ ತಕ್ಕೊಂಡು ಮಾಡ್ಕೊತ ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಇನ್ನೊಬ್ರದ್ದು ಕೇಳ್ತೀನಿ, ಅದ್ರೊಳಗೂ ಬಹಳ ಆನಂದ. ನನಗೆ ಎಷ್ಟು ಸ್ವರಬದ್ಧವಾಗಿ ಹಾಡ್ತಾರ, ಸ್ವರದೊಳಗೆ ಮುಳುಗಿ ಬಿಟ್ಟಿರ್ತಾರ. ದೊಡ್ಡ ಕಲಾಕಾರರು ನಾವು ಕೇಳ್ತೀವಿ, ಮುಳುಗಿ ಬಿಡ್ತಾರಲ್ಲ, ಇವ್ರಿಗೆ ಎಂಥ ಸಾಧನೆ ಇದೆಪ್ಪ ದೇವ್ರೆ, ನೀವು ನನ್ಗೆ ಈ ಜನ್ಮಕ್ಕೆ ಯಾಕೆ ಕೊಡ್ಲಿಲ್ಲ ಅಂತ ಅನಿಸ್ತದೆ. ದೊಡ್ಡ ಕಲಾಕಾರರು ಬಹಳ ಆನಂದ ಮಾಡ್ತೀನಿ. ಈಗ ತಮಗೂ ಕೂಡ ಒಂದು 3 ಘರಾಣಿಗೆ ಒಂದು ಪರಿಚಯನೂ ಆಯ್ತು. ಅದು ಒಂದು ರೀತಿಯಿಂದ ತಮಗೊಂದು ಅಡ್ವಾಂಟೇಜ್. ಬೇರೆ ಬೇರೆ ಊರಿಗೆ ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ಹೋದ್ರಿ, ಬೇರೆ ಊರು ಟ್ರಾನ್ಸ್ಫರ್ ಅಂತಂದರೆ ಇಲ್ಲಿ ನಮ್ಮ ಕರ್ನಾಟಕದ ಒಳಗನ ಆಗಲಿಲ್ಲ. ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಒಂದು ನಿಮಗೆ ಬೇರೆ ಬೇರೆ ಸಂಗೀತಗಾರರು, ಕಲಾ ಸಾಧಕರು ಪರಿಚಯ ಆಗ್ತೀವಿ, ತಮ್ಮ ಗುರುಗಳಾದರು, ತಾವು 3 ಘರಾಣಿನೂ ಕಲಿತ್ರಿ. ಇದು ಎಲ್ಲ ನೀವು ಕಲಿತು ಆಮೇಲೆ ಈಗ ಇದನ್ನು ತಾವು ಒಬ್ಬ ಈಗ ಮ್ಯೂಸಿಕ್ ಟೀಚರ್, ಈಗ ತಮ್ಮ ಶಿಷ್ಯಂದರಿಗೆ ತಾವು ಯಾವ ರೀತಿ ಅವರಿಗೆ ಒಂದು ಕಲಿಕೆ ವಿಧಾನ ಹೆಂಗೆ ಇದನ್ನು ಮಾಡ್ಲಿಕ್ಕತ್ತೀರಿ? ಅಂದ್ರೆ ನೀವೇನು ಅದು ತಮಗೆ ಕಲ್ತಿದ್ದು ಅಥವಾ ಈಗೇನೋ ನೀವು ಮಣ್ಣೂರು ಸರ್ ಕಡೆ ಕಲ್ತಿದ್ದು ಕಿರಾಣ ಘರಾನ ಮುಂದುವರ್ಸ್ಕೊಂಡು ಹೋಗಿದ್ದೀರಿ ಟೀಚಿಂಗ್? ಈ ಸದ್ಯಕ್ಕೆ ನಾನು ಮನೋಹರ್ ಸರ್ ಘರಾನೇ ಮುಂದುವರಿಸ್ತೀನಿ. ಅದ್ರೊಳಗಿನ ಚೀಸನ್ನ ಅವ್ರು ಕಲಿಸಿದ ಚೀಸ್ಗಳನ್ನೇ ಹೇಳ್ಕೊಡ್ತೀನಿ. ಆಮೇಲೆ ಕೆಲವೊಂದು ರಾಗಗಳು, ಈ ಭೀಮಸೇನ್ ಜೋಶಿ ಘರಾನಗಳು ಕೆಲವೊಂದು ರಾಗಗಳು ಬರೋದಿಲ್ಲ. ಕೆಲವೊಂದು ರಾಗಗಳನ್ನ ಈಗ ಇವರೆಲ್ಲ ಭೀಮಸೇನ್ ಜೋಶಿ ಘರಾನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಭೂಪರಾಗ ಬಹಳ ಕಡಿಮೆ ನಿಮಗೆ ಕೇಳಿಸಿ ಬರೋದು. ಶುದ್ಧ ಕಲ್ಯಾಣ ಹಾಡ್ತಾರೆ. ಒಮ್ಮೆ ಶುದ್ಧ ಕಲ್ಯಾಣ ನಿಮಗೆ ಬಾಯಿಯೊಳಗೆ ಕೂತ್ತೀವಿ ಅಂದ್ರೆ ಭೂಪ ಹಾಡೋದು ಬಹಳ ಕಠಿಣ. ನಮ್ಮಷ್ಟು ಲೆವೆಲ್ದವ್ರಿಗೆ ಹಾಡ್ತಾರೆ, ಅವ್ರದ್ದು ನಾನು ತಗೊಳ್ಳೋದಿಲ್ಲ, ಯಾವುದು ಕಂಪೇರ್ ಮಾಡೋದಿಲ್ಲ. ನನ್ನ ಲೆವೆಲ್ ಪ್ರಕಾರ ಭೂಪ ಮತ್ತೆ ಶುದ್ಧ ಕಲ್ಯಾಣ ಎರಡು ಒಟ್ಟಿಗೆ ಹಾಡೋದು ಕಷ್ಟ. ಅದಕ್ಕೆ ನಾನು ಹುಡುಗರಿಗೆ ಭೂಪ ಕಲಿಸೋ ಮುಂದೆ ಐ ಫಾಲೋ ಮೈ ಅರ್ಲಿಯರ್ ಗುರು. ನಮ್ಮ ಅಪ್ಸರ್ ಸರ್ದು ಅದೆಲ್ಲ ತೆಗೆದು ನೋಡ್ತೀನಿ. ಭೂಪ ಬಹಳ ಚಂದ ಹಾಡ್ತಾರೆ ಅವರು.
ಶುದ್ಧ ಕಲ್ಯಾಣ ಕಲಿಸ್ಬೇಕಾಯ್ತು ಅಂದ್ರೆ ನಾನು ಐ ಫಾಲೋ ಭೀಮಸೇನ್ ಮನೋಜ್ ಸರ್ ಈ ತರ. ಕೆಲವೊಂದು ರಾಗಗಳು ವಿಶಿಷ್ಟತೆ ಕೆಲವೊಂದು ಘರಾನದೊಳಗೆ. ಸೊ ಆ ಘರಾನ ನಂದರಾಗ ಹಾಡ್ತಾರೆ ಇವರು, ನೇಮಾತಿ ಘರಾನದವರು ನಂದರಾಗ ಬಹಳ ಚಂದ ಹಾಡ್ತಾರೆ. ಅದೇ ನಂದರಾಗ ಇಲ್ಲಿ ಅಷ್ಟೊಂದು ಪ್ರಚಲಿತ ಇಲ್ಲ. ಭೀಮಸೇನ್ ಜೋಶಿ ಕಿರಣ ಘರಾನದಾಗ ಅಷ್ಟು ಪ್ರಚಲಿತ ಪ್ರಚಲಿತ ಹಾಡ್ತಾರ ಅವರು. ಬಟ್ ಹೆಚ್ಚು ಫೇಮಸ್ ಆದದ್ದು ರಸಭಾವ ಭರಿತ ಹಾಡುದಂದ್ರೆ ಈ ಶುದ್ಧ ಕಲ್ಯಾಣ, ದರ್ಬಾರಿ ಕನ್ನಡ, ಕೆಲವೊಂದು ಉಮನು, ಆಮೇಲೆ ಬೃಂದಾವನಿ ಸಾರಗಳು, ಕೆಲವೊಂದು ರಾಗಗಳನ್ನ ಎಷ್ಟು ಚಂದ ಹಾಡ್ತಾರ ಭೀಮಸೇನ್ ಜೋಶಿ ಘರಾನದಲ್ಲಿ. ಈ ರಾಗಗಳನ್ನ ಆ ಘರಾನದಲ್ಲಿ ಸ್ವಲ್ಪ ಕಡಿಮೆ, ಅವ್ರ ಹಾಡೋ ಸ್ಟೈಲ್ ಬೇರೆ, ಇವ್ರ ಫೋರ್ಸ್ ಏನಿದೆ ಆ ಫೋರ್ಸ್ ಅಲ್ಲಿ ಬರುತ್ತೆ. ಕೆಲವೊಂದು ಅಲ್ಲಿ ಇದ್ದದ್ದು ಇಲ್ಲಿಲ್ಲ, ಇಲ್ಲಿದ್ದದ್ದು ಅಲ್ಲಿ. ಸೊ ನಾನೇನ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ, ಕೆಲವೊಂದು ಜೂನಿಯರ್ ಸ್ಟೂಡೆಂಟ್ಸ್ಗೆ ಭೂಪ ಬೇಕೇ ಬೇಕಲ್ಲ, ರಾಗೇಶ್ ಕಂಪಲ್ಸರಿ ಫಾರ್ ಜೂನಿಯರ್ಸ್, ಯಮನ್, ಭೂಪ್, ಭಾಗ್ಯಶ್ರೀ, ಜೀವನ್ ಇವೆಲ್ಲ ಬೇಕೇ ಬೇಕು. ಅಲ್ಲಿ ಚೀಸ್ ತಗೋತೀನಿ, ಆ ಮೊದ್ಲಿನ ಕಲ್ತ ಚೀಸ್ಗಳನ್ನ ತಗೋತೀನಿ, ಇಲ್ಲಿಯೂ ಬೇಕಾದಾಗ ಇಲ್ಲಿ ಚೀಸ್ ತಗೋತೀನಿ. ಈ ತರ ಎಲ್ಲಾ ಮಿಕ್ಸ್ ಮಾಡಿ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆಯದು ಮೇಡಮ್. ಈಗ ತಾವು ತಮ್ಮ ಗುರುಗಳ ಬಿಟ್ಟು ಅಂದ್ರೆ ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಹೋದಾಗ ನಾವು ಸಂಗೀತ ಕ್ಷೇತ್ರದಲ್ಲಿ ಇದ್ದೀವಿ ಅಂತಂದ್ರೆ ಬೇರೆ ದಿಗ್ಗಜರ ಜೊತೆನೂ ನಮ್ದೊಂದು ಒಡನಾಟ ಸಂಪರ್ಕ ಇದ್ದೇ ಇರ್ತದೆ. ಹಾಗೆ ತಮಗೆ ಪ್ರಭಾವ ಬೀರಿದಂಥ ಸಂಗೀತಗಾರರು ಪ್ರೆಸೆಂಟ್ ಕಂಡೀಷನ್ ಒಳಗೆ? ಪ್ರೆಸೆಂಟ್ ಅರ್ಲಿಯರ್ದು ಎರಡು ಹೇಳ್ರಿ, ಎರಡು ತಿಳ್ಕೊಳ್ಳೋಣ. ಬಚ್ಪನ್ ಸಣ್ಣ ಹುಡುಗಿದ್ದಾಗಿನಿಂದ ರವಿಶಂಕರ್ ಹೇಳಿದ್ನಲ್ಲ ನಾನು, ನಿರ್ಮಲಾ ದೇವಿ ಮತ್ತು ಲಕ್ಷ್ಮೀ. ಆಮೇಲೆ ಠುಮ್ರಿ ಮತ್ತೆ ನಾನು ಕೇಳ್ತಾ ಬಂದದ್ದು ಪ್ರಭಾತ್ರೆ, ನನ್ನ ಫೇವರೇಟ್ ಪ್ರಭಾತ್ರೆ. ಅವ್ರು ಒಂದೊಂದು ಠುಮ್ರಿ ಒಂದೊಂದು ಚೀಸ್ ನನಗೆ ಮುಖ್ಯ ಕಲಿತದ್, ನಾನು ಮಾರುಬಿಹಾಗ ಕಲಿತದ್ದು ಅವ್ರದ್ದು ಕೇಳಿದ್ಮೇಲೆ ನನಗೆ ನಾನು ಕಲಿಬೇಕು, ನಾನು ಆಡ್ಬೇಕು, ಅದು ಫೇವ್ರೇಟ್ ಆಗ. ಅವ್ರದ್ದು ಇಷ್ಟು ಚಂದ ಚೀಸ್ ಅದು ಮಾರುಬಿಹಾಗ. ಆಮೇಲೆ ಕಲಾವತಿ ರಾಗ ಅವ್ರದ್ದು ಕೆಲವೊಂದು ರಾಗಗಳನ್ನ ಬಹಳ ಮೆಚ್ಕೊಂಡಿದೀನಿ, ಅವ್ರದ್ದು ಕೇಳ್ತಾ ಇರ್ತೀನಿ, ಈಗಲೂ ಕೇಳ್ತೀನಿ. ಅದ ನಂತರ ಕಿಶೋರಿ ಅಮೋನ್ಕರ್ ಅವರು ತುಂಬಾ ಫೇವ್ರೇಟ್ ನನಗೆ. ಕಿಶೋರಿ ಅಮೋನ್ಕರ್ ಅವ್ರ ಸ್ವರ, ಅವ್ರ ಲಾಲಿತ್ಯ, ಅವ್ರ ಇಷ್ಟು ಸೂಕ್ಷ್ಮ ಸ್ವರಗಳನ್ನ ತೆಗಿತಾರ, ಯಾರಿಗೂ ತೆಗಿಲಿಕ್ಕಾಗುತ್ತೆ. ಎಲ್ಲಿಂದ ಸ್ವರಗಳು ಬರ್ತಾವೋ ಅನಿಸ್ಬಿಡ್ತದ, ಗಂಟಲ್ದು ಯಾವ ಮೂಲೆಯಿಂದ ಬರ್ತದಪ್ಪ ಇವ್ರ ಸ್ವರಗಳು, ಅಷ್ಟು ನನಗೆ ಮೈ ಜುಮ್ ಅಂತ. ನೆಕ್ಸ್ಟ್ ನಮ್ಮ ಗುರುಗಳು ಭೀಮಸೇನ್ ಜೋಶಿ ಒಂದ್ಸಲಿ ಅಡ್ಮಿಟೆಡ್. ಅವರು ಭೀಮಸೇನ್ ಜೋಶಿ ಅವರು, ಮಾಧವ್ ಗುಡಿ ಅವರು, ಆಮೇಲೆ ನಮ್ ಗುರುಗಳು ರಾಘವೇಂದ್ರ ಗುಡಿ ಅವರು, ಪ್ರಸನ್ನ ಗುಡಿ ಅವ್ರು ಕೇಳ್ತೀನಿ. ಇವರೆಲ್ಲಾರ್ದು ಕೇಳ್ತಾ ಇರ್ತೀನಿ ನಾನು. ಸಾಕಷ್ಟು ಜನರದ್ದು ನಾನು ಕೇಳ್ತೀನಿ. ಅದರ್ ದನ್ ದಿಸ್ ನಾನು ಕೇಳೋದು ಅಂತಂದ್ರೆ ಉಲ್ಲಾಸ್ ಕಶಾಳ್ಕರ್ ಅವ್ರದ್ದು ನಾನು ಲೈವ್ ಪ್ರೋಗ್ರಾಮ್ ಕೇಳಿದೆ. ಆಮೇಲೆ ಸುಮಾರು ಅಟೆಂಡ್ ಮಾಡ್ತಾ ಇರ್ತೀನಿ ಲೈವ್ ಪ್ರೋಗ್ರಾಮ್ಸ್. ನಾನು ಬಹಳ ಅಟೆಂಡ್ ಮಾಡಿದೀನಿ, ಎಲ್ಲಾ ಜನರದ್ದು ಲೈವ್ ಎಲ್ರದ್ದು ನಾನು ಲೈಕ್ ಮಾಡ್ತೀನಿ. ವಿನಾಯಕ್ ತೊರವಿ ಅವ್ರದ್ದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಎಲ್ಲಾರು ಯಾರು ಸಣ್ಣವ್ರು ದೊಡ್ಡವ್ರ ಎಲ್ರಿಗೂ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ. ಅದರಿಂದಾಗಿ ನಮಗೆ ಹೊಸ ಹೊಸ ವಿಚಾರಗಳು ಬರ್ತವೆ. ಎಲ್ಲಿ ನಾನ್ ತಪ್ಪಿದ್ದೀನಿ, ನಾನು ಎಲ್ಲಿ ಹೆಚ್ಚಿದ್ದೀನಿ, ಎಲ್ಲಿ ಕಡಿಮೆ ಇದ್ದೀನಿ, ನನ್ನ ನಾನೇ ತುಪ್ಕೊಂಡು ಆಧರಿಸುತ್ತೆ. ವೇರ್ ಐ ಆಮ್ ಮೋರ್, ಲೆಸ್, ವೇರ್ ಐ ನೀಡ್ ಇಂಪ್ರೂವ್ಮೆಂಟ್, ವೇರ್ ಐ ಆಮ್ ಗುಡ್, ಇದನ್ನ ಅರ್ಥ ಆಗ್ತದೆ. ಸೊ ಇದರಿಂದ ಇಂಪ್ರೂವ್ಮೆಂಟ್ ಆಗ್ತದೆ, ತುಂಬಾ ಇಂಪ್ರೂವ್ಮೆಂಟ್. ಒಳ್ಳೇದು ಮೇಡಮ್. ಈಗ ತಾವು ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿ ಉದ್ಯೋಗ, ಸಂಸಾರ, ಸಂಗೀತ ಇವು ಎಲ್ಲನೂ ನಿಭಾಯಿಸುವ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಸಮಸ್ಯೆ ಎದುರಿಸ್ಬೇಕಾಯ್ತು? ಅಪಾರ್ಟ್ ಫ್ರಮ್ ಈಗ ನೀವು ಜಾಗದಿಂದ ಬೇರೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋದು ಒಂದು ಪ್ರಾಬ್ಲಮ್ನೇ, ಅದು ಒಂದು ಕಲಿಕೆ ಒಳಗೆ ತಮಗೆ ಒಂದು ನೀವು ಮಧ್ಯ ಒಂದು ಸ್ವಲ್ಪ ನಿಲ್ಲಿಸ್ಬೇಕಾಯ್ತು. ಸಂಗೀತ ಕಲಿಕೆ ಒಳಗೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು ನಿಮಗೆ. ಅದು ಬಿಟ್ಟು ಮತ್ತೆ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಿದ್ರಿ? ಯಾಕಂದ್ರೆ ಮನೆಯದು ನೋಡ್ಕೋಬೇಕು, ಬ್ಯಾಂಕಿಂದು ಅಷ್ಟೇ ರೀತಿಯ ಕೆಲಸ ಮಾಡಬೇಕು, ಮತ್ತು ಈ ಸಂಗೀತದ ರಿಯಾಜ್ ಇಲ್ಲದೆ ನಡೆಯೋದಿಲ್ಲ. ನೀವು ಗ್ಯಾಪ್ ಆದ್ರೂ ಆ ರಿಯಾಜ್ ಅನ್ನೋದು ಇಟ್ಕೊಂಡೇ ಇದ್ರಿ, ಆ ರಿಯಾಜ್ ಮಾಡ್ತಾನೆ ಇದ್ರಿ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲ ಮಾಡಬೇಕಪ್ಪ, ನಾನು ಶ್ರುತಿ ತಂಬೂರಿ ಹಿಡ್ಕೊಂಡು ಮಾಡಲೇಬೇಕು ಅನ್ನೋದು. ಇದೆಲ್ಲನೂ ಮಾಡುವಾಗ ನಿಮಗೆ ಯಾವ ರೀತಿ ಒಂದು ಸಮಸ್ಯೆ ಏನಾದರೂ ಎದುರಾಗಿತ್ತು? ಸಮಸ್ಯೆಗಳು ಅಂತಂದ್ರೆ ನಾನು ಸಂಗೀತದ್ದು ಪ್ರಾಕ್ಟೀಸ್ ಇಟ್ಕೊಂಡದ್ದು ಮಾರ್ನಿಂಗ್ 6 to 7 ಆಲ್ವೇಸ್. early morning 6 to 7 early morning 6 to 7 ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಶಕ್ಯನೇ ಇಲ್ಲ, ನೋಬಡಿ ಶಕ್ಕಿಲ್ಲ, ಮಕ್ಕಳು ಶಕ್ಕಿಲ್ಲ, ಆ ಟೈಮನ್ನ ಹಸ್ಬೆಂಡ್ ತಗೊಳ್ಳಿ ಶಕ್ತಿ.
ಸೊ ಮಾರ್ನಿಂಗ್ 6 to 7 ಟೋಟಲಿ ಡೆಡಿಕೇಟೆಡ್ ಟು ಮ್ಯೂಸಿಕ್. ಆ ಟೈಮ್ ಏನದ ನೋಬಡಿ ಕ್ಯಾನ್ ಸ್ಟೀಲ್ ಇಟ್ ಫ್ರಮ್ ಮೀ. ಅದು ನನಗೆ ಪ್ಯೂರ್ಲಿ ಸಿಕ್ಬಿಡ್ತಿತ್ತು. ಇನ್ ಈವ್ನಿಂಗ್ ಟೈಮ್ ನಾನು ಐ ವಿಶ್ ಟು ಪ್ರಾಕ್ಟೀಸ್ ಇನ್ ದ ಈವ್ನಿಂಗ್ ಆಲ್ಸೋ. ಅದು ನನಗೆ ಬಹಳ ಮಿಸ್ ಆಗ್ತಿತ್ತು ವೆನ್ ಐ ವಾಸ್ ವರ್ಕಿಂಗ್ ಇನ್ ಬ್ಯಾಂಕ್. ಯಾಕಂದ್ರೆ ಅಲ್ಲಿ ಟ್ಯಾಲಿ ಆಗ್ತಿರ್ಲಿಲ್ಲ. ನನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಟ್ರು ಲಾಸ್ಟ್ 2 years. ನಾನು ಡೆಪ್ಟಿ ಮ್ಯಾನೇಜರ್ ಇನ್ಚಾರ್ಜ್ ಮ್ಯಾನೇಜರ್ ಕೊಟ್ಬಿಟ್ರು ನನಗೆ. 2 years ಅಂತೂ ಬಹಳ ಸಫರ್ ಆಗ್ತಿತ್ತು. ಡಬಲ್ ಆಫ್ ಚಾಬಿ ಇರ್ತಿತ್ತು ನನ್ನ ಹತ್ರ. ಕ್ಯಾಶ್ ಕೌಂಟಿಂಗ್, ಕರೆನ್ಸಿ ಹೋಗೋದು, ತರೋದು, ಹಾಕೋದು. ಇಟ್ ವಾಸ್ ಟೂ ಮಚ್ ಫಾರ್ ಮೀ ಲಾಸ್ಟ್ 2 years ಬಿಫೋರ್ ರಿಟೈರ್ಮೆಂಟ್. ಸೊ ಆ ಟೈಮಿಗೆ ನನಗೆ ಈವ್ನಿಂಗ್ ಸಿಗ್ತೇ ಇರ್ಲಿಲ್ಲ, ಪ್ರಾಕ್ಟೀಸಿಗೆ ಸಿಗ್ತಿರ್ಲಿಲ್ಲ. ಬಟ್ ಇಷ್ಟು ವರ್ಷದ ಏನ್ ಮೆಹನತ್ ಇದೆ, ದ್ಯಾಟ್ ಆಲ್ಸೋ ಹೆಲ್ಪ್ಡ್ ಮೀ. ಸಾಯಂಕಾಲ ರಾತ್ರಿ ಕೂಡ್ತಿದ್ದೆ 8 ಗಂಟೆದಿಂದ 9 ಗಂಟೆ. ಆಮೇಲೆ ಒಂದೊಂದ್ ಸಾರಿ ನಾನು ಸಂಡೇ ಸ್ಯಾಟರ್ಡೆ ಮಾತ್ರ ಪ್ರಾಕ್ಟೀಸ್ ಮಾಡ್ತಿದ್ದೆ. ಈ ತರ ಮಾಡ್ತಿದ್ದೆ. ಆದ್ರೆ ಮಾರ್ನಿಂಗ್ 6 to 7 ಸ್ವರಪ್ ಸಾಧನ ಅದನ್ನ ಮಾತ್ರ ಬಹಳಷ್ಟು ಮಿಸ್ ಮಾಡಿಲ್ಲ ನಾನು. ಮ್ಯಾಕ್ಸಿಮಮ್ ಪಾಸಿಬಲ್ ಮಾಡ್ಕೊಂಡಿದ್ದೆ. ಅದರಿಂದಾಗಿ ಸ್ವರ ಸ್ವಲ್ಪ ಉಳ್ಕೊಂಡಿದ್ದೆ. ಮತ್ತೆ ಮನೆಯಿಂದ ನನ್ಗೆ ಯಾರಿಂದನೂ ಇದುವರೆಗೂ ನಮ್ ಸಿಸ್ಟರ್ಸ್ ಬ್ರದರ್ಸ್ ಆಗ್ಲಿ, ನಮ್ಮ ಅಮ್ಮ ಅಪ್ಪ ಆಗ್ಲಿ, ಹಸ್ಬೆಂಡ್ ಆಗ್ಲಿ, ಆಗ್ಲಿ, ಅಮ್ಮ ಡಿಸ್ಟರ್ಬ್ ಆಗ್ತದೆ ಬಂದ್ ಮಾಡು ಯಾರು ಹೇಳಿಲ್ಲ ನನಗೆ. ಅಮ್ಮ ಎಷ್ಟು ಹಾಡ್ತೀಯ, ನನಗೆ ಡಿಸ್ಟರ್ಬ್ ಆಗ್ತದೆ, ಅಭ್ಯಾಸ ಮಾಡ್ತಾ ಇದೀವಿ, ಬಂದ್ ಮಾಡು. ಈ ಬಂದ್ ಮಾಡು ಶಬ್ದ ನನಗೆ ಯಾರು ಹೇಳಿಲ್ಲ ಇದುವರೆಗೆ. ತಮಗೆ ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ, ಸಹಕಾರ ಹೌದು, ಫುಲ್ ಸಪೋರ್ಟ್. ಎಲ್ಲರೂ ಸಪೋರ್ಟ್ ಇದ್ರೇನೆ ನಾವು ಹೆಣ್ಮಕ್ಳು ಮುಂದುವರಿಲಿಕ್ಕಿದ್ದೆ. ಎಷ್ಟೋ ಕಡೆ ನಮ್ಮ ಯಜಮಾನ್ರು ಪ್ರೋಗ್ರಾಮ್ ಇದ್ದ ಜೊತೆಗೆ ಬರ್ತಾರೆ, ನನ್ಗೆ ಒಬ್ಬಳೆ ಹೋಗ್ತೀಯಾ ಅಂತ ಹೇಳಿ. ಕೆಲವೊಂದ್ ಕಡೆ ನಮ್ ಗುರುಗಳ ಜೊತೆಗೆ ಹೋಗಿರ್ತೀನಿ, ಒಬ್ಬಳೆ ಇದ್ದಾಗ ನಮ್ಮ ಯಜಮಾನ್ರು ಬರ್ತಾರೆ. ಅವ್ರು ನನಗೆ ಅವ್ರು ಫೋಟೋ ತೆಗಿತಾರೆ, ವಿಡಿಯೋ ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ತುಂಬಾ ಮಾಡಿದ್ದಾರೆ. ಒಂದು ಗಿಫ್ಟ್, ಒಂದು ಒಳ್ಳೆ ಫ್ಯಾಮಿಲಿ ಸಿಗೋದು ಒಂದು ದೈವ ಇದನ್ನೇ. ಸ್ವಲ್ಪ ಆದ್ರೂ ದೈವ ನಮ್ಮ ಹೆಣ್ಮಕ್ಳಿಗೆ ಬೇಕೇ ಬೇಕು ರೀ. ಅಷ್ಟೊಂದು ಪೂರ್ಣ ನಮ್ಮ ಇದ್ರ ಮೇಲೆನೆ ಕಾಲ್ ಮೇಲೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಮನೆಯಲ್ಲಿ ಅಪೋಸಿಷನ್ ಇದ್ರೆ ಯು ಕ್ಯಾನ್ ನಾಟ್ ಡೂ ಎನಿಥಿಂಗ್. ಹೌದು ಹೌದು ಹೌದು, ಹೆಣ್ಮಕ್ಳಿಗೆ ತುಂಬಾ ಮುಖ್ಯ. ಹೌದು, ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಒಂದು ಫ್ಯಾಮಿಲಿ ನಿಂತಾಗ ನಾವು ಏನಾದ್ರೂ ಒಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮೇಡಮ್, ಈಗ ತಾವು ಒಂದು ಈ ಗುರು ಶಿಷ್ಯ ಪರಂಪರೆ ಅಂತಂದ್ರೆ ಈಗ ತಾವು ಸಾಕಷ್ಟು ಗುರುಗಳು ಕಡೆಯಿಂದ ಕಲ್ತಿರಿ, ಸಾಕಷ್ಟು ಗುರುಗಳಿಂದ ಕಲ್ತಿದ್ದೀರಿ. ಈಗಿನ ದಿನಗಳಲ್ಲಿನ ಈ ಗುರು ಶಿಷ್ಯ ನಡುವಿನ ಸಂಬಂಧದ ಬಗ್ಗೆ ತಾವೇನು ಹೇಳಲು ಬಯಸ್ತೀರಿ? ಮೊದ್ಲಿನ ಗುರು ಶಿಷ್ಯ ಸಂಬಂಧ ಈಗ ಸ್ವಲ್ಪ ಬಹಳ ಡಿಫರೆನ್ಸ್ ಇದೆ ಅನಿಸ್ತದೆ ನಂಗೆ. ಮೇಬಿ ಐ ಮೇ ಬಿ ರೈಟ್, ಐ ಡೋಂಟ್ ನೋ. ಬಟ್ ಟು ಬಿ ಫ್ರಾಂಕ್, ಮೊದ್ಲಿನ ತರ ಈಗ ಮಕ್ಕಳು ಆ ಶಿಷ್ಯ ನಾನು ಅನ್ನೋದನ್ನ ಪೊಸಿಷನ್ನೇ ತಗೊಳ್ಳೋದಿಲ್ಲ. ಅವರು ಸಮ್ ಆಂಟಿ ಸಮಥಿಂಗ್ ಈ ತರ ಬರುತ್ತೆ. ನಾವು ಹೋದ ತಕ್ಷಣ ಗುರುಗಳ ಪಾದಕ್ಕೆ ಕಾಲ ನಮಸ್ಕಾರ ಮಾಡಿ ಆಮೇಲೆ ಎದುರುಗಡೆ ಕುತ್ಕೊಂಡು ಗುರುಗಳ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸಿ ಮನೆಗೆ ಹೋಗಿ ಅವ್ರು ಹೇಳಿದ್ದನ್ನ ಮಾಡ್ತಿದ್ವಿ. ಈಗ ಹುಡುಗರು ಹಂಗಿಲ್ಲ. ನಾವ್ ಯಾಕೆ ನೀವು ರಿವಿಷನ್ ಮಾಡ್ಕೊಂಡ್ ಬಂದಿಲ್ಲಪ್ಪ, ನೀವೆಲ್ಲ ಅಲ್ಲಿ ಹಂಗೆ ಹಿಂದಿನ ಕ್ಲಾಸಿಂದ ಹಂಗೆ ಬಂದಿದ್ದೀರಾ ಅಂದ್ರೆ, ನಮಗ್ ಟೈಮ್ ಇರ್ಲಿಲ್ಲ ಆಂಟಿ, ನಮ್ಗೆ ಟ್ಯೂಷನ್ ಇತ್ತು, ನಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಇತ್ತು, ಏನಾದ್ರೂ ಒಂದು ನೆಪ ಹೇಳ್ತವೆ. ಅಥವಾ ಆಡ್ಲಿಕ್ಕೆ ಹೋಗ್ಬೇಕು, ನಾವು ನಾಳೆ ಬರಲ್ಲ. ಸಿನ್ಸಿಯರಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸ್ತದೆ. ಪ್ರಯತ್ನ ಕಡಿಮೆ ಇದೆ, ಎಫರ್ಟ್ಸ್ ಕಡಿಮೆ, ಸಿನ್ಸಿಯರಿಟಿ ಕಡಿಮೆ. ಇದಕ್ಕೆ ಕಾರಣ ಅಂದ್ರೆ ಡೈವರ್ಷನ್ ಆಫ್ ಮೈಂಡ್. ಸೋ ಮೆನಿ ಥಿಂಗ್ಸ್ ಹ್ಯಾವ್ ಕಮ್. ಟಿವಿ ಬಂದಿದೆ, ಈಗ ಹೊರಗಡೆ ಮಾಲ್ಗಳು ಬಂದಿವೆ, ಆಟದ ಇಷ್ಟೊಂದು ಸ್ಪೋರ್ಟ್ಸ್ ಡೆವಲಪ್ಮೆಂಟ್, ಅದ್ರದ್ದು ಎಕ್ಸ್ಪೋಜರು. ನಾವು ಸಣ್ಣವರಿದ್ದಾಗ ಏನೂ ಇರ್ಲಿಲ್ಲ ರೀ. ಒಂದು ರೇಡಿಯೋ ಹತ್ತಿತ್ತು, ಅದು ಸಿಲೋನು, ಸಂಜೆ ಮುಂದೆ DD ಭಾರತಿ, ಇದಿಷ್ಟು ಬಿಟ್ಟು ಏನೂ ಅಟ್ರಾಕ್ಷನ್ ಇರ್ಲಿಲ್ಲ. ಈಗ ಲಾಟ್ ಆಫ್ ಅಟ್ರಾಕ್ಷನ್ಸ್ ಹುಡುಗರದು ತಪ್ಪಲ್ಲ ಅಂತ ಅನಿಸ್ತದ ಒಮ್ಮೊಮ್ಮೆ. ಆದ್ರೂ ಸಿನ್ಸಿಯರಿಟಿ ಸ್ವಲ್ಪ ಪೇರೆಂಟ್ಸ್ ಮಾಡಿಸ್ಬೇಕು. ಮಕ್ಕಳನ್ನ ಹಿಡಿದು, ನೀನ್ ಯಾಕೆ ಮಾಡಿ ಪ್ರಾಕ್ಟೀಸು, ನೀನ್ ಹಂಗೆ ಹೋಗ್ಬೇಡ ಮೇಡಮ್ ಕಡೆ, ರಿವಿಷನ್ ಮಾಡ್ಕೊಂಡು ಹೋಗು ಅಂತ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಸ್ಪೀಡ್ ಅಪ್ ಆಗ್ತದೆ ಕಲಿಯೋದ್ರಲ್ಲಿ. ಇಲ್ದಿರೋ ಟೂ ಮಚ್ ಲೇಟ್ ಆಗ್ತದೆ ಕಲಿಯೋದು. ಹುಡುಗರ ಕಡೆಯಿಂದ ಪ್ರಯತ್ನ ಸ್ವಲ್ಪ ಕಡಿಮೆ ಹಂಗ ಅನಿಸ್ತದೆ. ಆನ್ಲೈನ್ ಮೇಲೆ ಡಿಪೆಂಡ್ ಇದ್ದಾರೆ. ಇನ್ನು ಕೆಲವು ಸ್ಟೂಡೆಂಟ್ಸ್ ಅಂತಾರೆ, ಸ್ವಲ್ಪ ಏಜ್ ಆದವರು, ನಮ್ಗೇನ್ ಪರ್ಸನಲ್ ಬರೋದು ಬೇಕಿಲ್ಲ, ಆನ್ಲೈನ್ ನಲ್ಲಿ ಕಲ್ಕೊತೀವಿ ಬಿಡಿರಿ ಅಂತಾರೆ. ಅದು ಒಂದು ಎದುರ ಕಲ್ತಷ್ಟು ಆನ್ಲೈನ್ ನಲ್ಲಿ ಬರೋದಿಲ್ಲ. ಗುರು ಮುಖೇನ ವಿದ್ಯಾ ಆಲ್ವೇಸ್ ಅದು ರಿಯಲ್ ವಿದ್ಯಾ. ಗುರು ಮುಖೇನ ಬರ್ಬೇಕು ವಿದ್ಯಾ. ಇದು ನನ್ನ ಅಭಿಪ್ರಾಯ. ಈಗ ತಾವು ಹೈದರಾಬಾದ್ನಲ್ಲಿ 6-7 ವರ್ಷ ಮಣ್ಣೂರು ಸರ್ ಕಡೆ ತಾವು ಕಿರಣ ಘರಾನದ್ದು ಅಂದರೆ ಸಂಗೀತ ಮತ್ತು ಅಲ್ಲಿನೂ ಕಲಿತ್ರಿ, ಅವ್ರ ಕಡೆಯಿಂದನೂ ತಮ್ಮದು ಒಂದು ಮಾರ್ಗದರ್ಶನ ತಗೊಂಡ್ರಿ ಅಂತ ಹೇಳಿ. ಈಗ ಆ 6-7 ವರ್ಷದಲ್ಲಿ ಸಾಕಷ್ಟು ಕಲಿಕೆಯಲ್ಲಿ ನಾವು ಅವ್ರದ್ದು
ಎಷ್ಟೋ ಒಂದು ಗುರುಗಳದ್ದು ಅಂತ ಹೇಳಿ ಒಂದು ನಮ್ಮಲ್ಲಿ ಒಂದು ಕೆಲವು ಮಾತುಗಳಿರ್ಬೋದು ಅಥವಾ ಅವರು ಕೆಲವೊಂದು ಗುಣಗಳಿರ್ಬೋದು ನಮ್ಮ ಮನಸ್ಸಿಗೆ ನಾಟಿರ್ತದೆ, ನಮ್ಮ ಮನಸ್ಸಿನೆಲ್ಲ ಅಚ್ಚಳೆದು ಉಳಿದಿರ್ತದೆ. ಅವು ಅಂಥ ಯಾವುದಾದ್ರೂ ಒಂದು ಮಾತುಗಳು ಅವರು ಅಥವಾ ಈ ಸಂಗೀತದ ಬಗ್ಗೆ ಅವರಿರೋ ಒಂದು ಸಮರ್ಪಣಾ ಭಾವನೆ ಯಾವುದು ತಮಗೆ ಅದು ಇವತ್ತಿಗೂ ತಮಗೊಂದು ಪ್ರೇರಣೆ ಕೊಡ್ತದೆ, ತಾವಿನ್ನೂ ಹಾಡಬೇಕು, ನಾನಿನ್ನೂ ಕಲಿಬೇಕು, ಇನ್ನೂ ಸಾಕಷ್ಟು ಸಂಗೀತ ಇದೆ, ಇನ್ನೂ ಇದರಲ್ಲಿ ಇನ್ನೂ ಮುಂದೆ ಮಾಡಬೇಕು ಅನ್ನೋದು? ನಮ್ಮ ಮನೋಹರ್ ಸರ್ ಅಂದ್ರೆ ಅವ್ರು ತಾವೇ ಸ್ವತಃ ಬಹಳ ಡೆಡಿಕೇಟೆಡ್ ಇದ್ರು. ಅವ್ರಿಗೆ ಸಂಗೀತ ಅಂದ್ರೆ ಪ್ರಾಣ. ಅವರು ಮಾಧವಗುಡಿಯವರ ಹತ್ರ ಸುಮಾರು 25-30 ವರ್ಷ ಅವ್ರ ಜೊತೆಗೆ ಇದ್ದು ಆ ಸಂಗೀತವನ್ನು ಪೂರ್ಣ ಅರಿದು ಅವ್ರ ಕಡೆಯಿಂದ ಎಲ್ಲ ಕಲ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ರಾಗ ಹಾಡೋದನ್ನ ಇವರು ನಮ್ಮ ಗುರುಗಳು ಹಾಡ್ತಾರೆ. ಅವ್ರಿಗೆ ಸಂಗೀತ ಬಿಟ್ಟು ಬೇರೆ ಅವ್ರು ಯಾವ್ದೇನು ಎಂಥದ್ದು ಎಕ್ಸ್ಟ್ರಾ ಮಾತಾಗ್ಲಿ, ಯಾರ ಬಗ್ಗೆ ಕಾಮೆಂಟ್ ಆಗಲಿ, ಯಾರ ಬಗ್ಗೆ ಅಭಿಪ್ರಾಯ ಹೇಳೋದಾಗ್ಲಿ ಎಂದು ಅವ್ರು ಮಾಡ್ತಿದ್ದಿಲ್ಲ. ಸ್ಟ್ರೇಟ್ ಬರೋದು, ಆಮೇಲೆ ಕ್ಲಾಸಸ್ ಸ್ಟಾರ್ಟ್, ಸಾ ಹಚ್ಚೋದು, ಹಚ್ಚಿ ಅವರು ಯಾವ ಪಟ್ಟಿ ಹಾಡ್ಬೇಕು ಏನೆಲ್ಲ ನೋಡ್ಕೊಂಡು ಸ್ವರ ತಂಬುರಿ ಕೂಡಿಸಿ ಹಾಡಿಸ್ಲಿಕ್ಕೆ ಶುರು. ಯಾವ್ದು ಹಾಳು ಹರಟೆನೇ ಇಲ್ಲ ಟೋಟಲಿ. ಆಮೇಲೆ ಅವ್ರು ಯಾವತ್ತೂ ಯಾರ ಸಂಗೀತಗಾರರು ಕಾಮೆಂಟ್ ಮಾಡ್ಲಿಲ್ಲ ಯಾವತ್ತೂ. ಅದೊಂದು ನಾನು ಬಹಳ ಅಪ್ರಿಶಿಯೇಟ್ ಮಾಡ್ತೀನಿ. ಮತ್ತೆ ಸಂಗೀತದೊಳಗೊಮ್ಮೆ ಅವ್ರು ಸಾ ಹಚ್ಚಿ ಸ್ಟಾರ್ಟ್ ಮಾಡ್ಬಿಟ್ರು ಅಂದ್ರೆ ಅವ್ರಿಗೆ ಧ್ಯಾನ ಇರ್ತಿದ್ದಿಲ್ಲ. ಈ ಕಡೆ ಎಲ್ಲಿ ಯಾರು ಕೂತಿದ್ದಾರೆ, ಯಾರು ಬಂದ್ರು, ಯಾರು ಹೋದ್ರು, ಇದೆಲ್ಲ ಅವರಿಗೆ ಒಂದು ಧ್ಯಾನ ಇರ್ತಿದ್ದಿಲ್ಲ. ಅಷ್ಟು ಮಗ್ನಾಗಿ ಅದರಲ್ಲಿ ರಸಭಾವ ತಗೊಂಡು ಆ ರಾಗದ ಬಗ್ಗೆ ಹಾಡ್ಕೋತ ಹೋಗ್ಬಿಡ್ತಿದ್ರು. ನಾನು ಕಾಪಿ ಮಾಡಂತ ಹೇಳ್ತಿದ್ರು. ನಾ ಏನೇನ್ ಹಾಡ್ತೀನಿ ನೀವು ಕಾಪಿ ಮಾಡ್ಕೊತ ಹೋಗ್ರಿ. ನಾನು ಕಾಪಿ ಮಾಡ್ಬೇಕಾದ್ರೆ ಸಾಕಷ್ಟು ಮಿಸ್ಟೇಕ್ಸ್ ಮಾಡ್ತಿದ್ದೆ. ಮಿಸ್ಟೇಕ್ಸ್ ಮಾಡಿದ ತಕ್ಷಣ ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ ಅಲ್ಲಿ ಹೇಳ್ತಿದ್ರು, ಹಂಗಲ್ಲ ರಿಪೀಟ್ ಮಾಡಿ, ಇನ್ನೊಮ್ಮೆ ರಿಪೀಟ್ ಮಾಡಿ, ಇದು ಹಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಿದ್ರು. ಹತ್ಲಿಲ್ಲ ನಿಮ್ದು, ಮಧ್ಯಮ ಬರ್ಲಿಲ್ಲ, ತಗೊಳ ಮುಂದೆ ಮಧ್ಯಮ ಟಚ್ ಮಾಡಿ ಬರ್ಬೇಕು, ಮೀಂಡ್ ಸರಿ ಬರ್ಲಿಲ್ಲ, ಇಷ್ಟ ಹೇಳ್ತಿದ್ರು. ಅದನ್ನ ರಿಪೀಟ್ ಮಾಡಿಸ್ತಿದ್ರು. ಮತ್ತೆ ತಾವು ಅಂದಂಗ ತೋರಿಸ್ತಿದ್ರು. ಅಷ್ಟ್ ಸಲ ರಿಪೀಟ್ ಬಂತು ಅಂದ್ರೆ ಮತ್ತೆ ನೆಕ್ಸ್ಟ್ ಹೋಗೋದು. ಈ ತರ ಒಂದ್ ರಾಗ ಒಂದ್ ರಾಗ ಅವರು ಕಂಪ್ಲೀಟ್ ಅವ್ರು ತಾವೇ ಹಾಡಿಬಿಡ್ತಿದ್ರು. ಸ್ವಂತ ಹಾಡ್ಕೋತ ಹೋಗ್ಬಿಡ್ತಿದ್ರು. ನಾವೆಲ್ಲೂ ಅದನ್ನ ಬ್ರೇಕ್ ಮಾಡೋಂಗಿಲ್ಲ. ನಾನು ಕಾಪಿ ಮಾಡ್ತಾ ಹೋಗ್ಬಿಡುದು ನಾನ್ ತಪ್ಪಿದಾಗ ಮಾತ್ರ ಅವರು ನಿಲ್ತಿದ್ರು. ಅದರ್ವೈಸ್ ಕಾಪಿ ಮಾಡ್ಕೊಂಡು ಹೋಗುದು. ಕೊನೆವರೆಗೂ ಲಾಸ್ಟ್ ಚೊಟ್ಟ ಕೇಳೋದೆಲ್ಲ ಬಂದ ಮೇಲೆ ಮತ್ತೆ ತಬ್ಲಾ ಇರ್ಲಾರ್ದೆ ಕಲಿಸ್ತಿದ್ದಿಲ್ಲ ಅವರು. ತಬ್ಲಾ ಸಾಥ್ ಬೇಕು. ಅದಕ್ಕೆ ತಬಲ್ಜಿ ಒಬ್ರು ಪುರೋಹಿತ್, ಗುರುರಾಜ್ ಪುರೋಹಿತ್ ಅಂತ, ದಾವೂದ್ ಖಾನ್ ಶಿಷ್ಯರು, ಹೈದರಾಬಾದ್ ದಾವೂದ್ ಖಾನ್ ಕೇಳಿರ್ಬೇಕು, ಅವ್ರ ಶಿಷ್ಯರು ಅವರು. ಅವರು ನಮ್ಮ ಗುರುಗಳ ಬಹಳ ಪ್ರಿಯ ಒಬ್ರು ಸ್ನೇಹಿತರಲ್ಲ, ತುಂಬಾ ವಯಸ್ಸಿನ ಅಂತರ ಇದೆ, ಆದ್ರೆ ಬಹಳ ಫ್ಯಾಮಿಲಿಯರ್ ಒಬ್ರಿಗೊಬ್ರು. ಇಬ್ರು ಒಟ್ಟಿಗೆನೆ ಬಂದ್ಬಿಡ್ತಿದ್ರು ನಮ್ಮ ಮನೆಗೆ. ಇಬ್ರು ಒಟ್ಟಿಗೆ ಬರ್ತಿದ್ರು. ತಬ್ಲಾನ್ ಜೊತೆಗೇನೆ ಕಲಿಸ್ಬಿಡ್ತಿದ್ರು ನಮ್ ಗುರುಗಳು. ಎಲ್ಲಿ ಸಮ್ಮು, ಎಲ್ಲಿ ಇದು, ಎಲ್ಲಿ ಆಫ್ ಬಿಟ್ಟು ಎಲ್ಲಾನು ಆಟೋಮೆಟಿಕ್ ಆಗಿ ಕಲಿಸ್ತಾ ಹೋಗ್ತಿದ್ರು. ಅವ್ರಿಗೆ ಎಷ್ಟೋ ತಾಣಗಳು ನನಗೆ ಕಾಪಿ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಕಷ್ಟ ತಾಣಗಳು ಎಲ್ಲಾನು ನಾನ್ ರೆಕಾರ್ಡ್ ಮಾಡ್ಕೋತಿದ್ದೆ. ರೆಕಾರ್ಡ್ ಮಾಡ್ಕೊಂಡು ನಮ್ಮ ಗುರುಗಳು ಹೋದ್ಮೇಲೆ ಅದನ್ನೇ ನಾನು ರಿಪೀಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಕೂಡ್ಸ್ಕೊತಿದ್ದೆ. ಆಮೇಲೆ ನೆಕ್ಸ್ಟ್ ಟೈಮ್ ಅವ್ರು ಬರೋದ್ರಲ್ಲಿ ನಾನು ಆ ತಾಣ ಎಲ್ಲ ರೆಡಿ ಮಾಡ್ಕೊಂಡು ನಂಗೆ ಕರೆಕ್ಟ್ ಅದೇನ್ ನೋಡ್ರಿ ಗುರುಗಳು ಅಂತ ಹೋಗ್ತಿದ್ದೆ. ಕೆಲವೊಂದು ಮತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗ್ತಿತ್ತು, ಮತ್ತೆ ಮಾಡ್ಕೋತಿದ್ದೆ. ಆದ್ರೆ ಅವರು ಕ್ಲಾಸ್ ತಪ್ಸೋದು ಇದೆಲ್ಲ ಅವರು ಮ್ಯಾಕ್ಸಿಮಮ್ ಪಾಸಿಬಲ್ ಬರ್ತಿದ್ರು. ತಪ್ಪಿಸ್ತಿದ್ದಿಲ್ಲ ಕ್ಲಾಸ್. ಬಹಳ ಇಂಟ್ರೆಸ್ಟ್ ನಿಂದ ಬರ್ತಿದ್ರು. ಅವ್ರ ಮನೆಗೆ ನನಗೊಮ್ಮೊಮ್ಮೆ ಹೋಗೋದಾಗ್ತಿರ್ಲಿಲ್ಲ. ಗುರುಗಳ ಮನೆಗೆ ನಾನು ಹೋಗ್ತಿದ್ದೆ, ಒಮ್ಮೊಮ್ಮೆ ಅವ್ರು ಇಲ್ಲಿ ಬರ್ತಿದ್ರು. ನಮ್ಮ ಮನೆಯೊಳಗೆ ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ನನಗೆ ಮನೆ ಹೆಣ್ಮಕ್ಳು ಬಂದ್ಮೇಲೆ ಸ್ವಲ್ಪ ಏನಾದ್ರು ಇದೇ ಇರ್ತದೆ ತೊಂದರೆಗಳು, ನನಗ್ ಬರ್ಲಿಕ್ಕೆ ಆಗುದಿಲ್ಲ ಸರ್ ಅಂತಂದ್ರೆ ಅವರು ನಾನೇ ನಿಮ್ ಮನೆಗೆ ಬರ್ತೀನಮ್ಮ ಅಂತ ನಮ್ಮ ಮನೆಗೆ ಬಂದು ನನಗೆ ಬೆಳಿಗ್ಗೆ ನಶಿಕ್ಲೆ ಅವರು ಶಾದನಗರಕ್ಕೆ ಇದ್ರು. ದಟ್ ವಾಸ್ ನಿಯರ್ 86 kilometers ಫ್ರಾಮ್ ಹೈದರಾಬಾದ್. ಶಾದ್ನಗರ್ ಬಸ್ ಹಿಡ್ಕೊಂಡು ನಮ್ಮನಿಗೆ ಬರ್ತಿದ್ರು. ಮುಂಜಾನೆ ಬಂದು ಚಹಾ ಅದೆಲ್ಲ ಕೊಡೋದು. ಮಾರ್ನಿಂಗ್ ರಾಗ ಹೇಳ್ಕೊಡ್ತಿದ್ರು. ಮಾರ್ನಿಂಗ್ ರಾಗ ಆದ್ಮೇಲೆ ಊಟ ಗೀಟ ಮಾಡ್ತಿದ್ರು ಮನೆಯೊಳಗೆ. ಸ್ವಲ್ಪ ರೆಸ್ಟ್ ತಗೊಂಡು 4 ಗಂಟೆಗೆ ಮಧ್ಯಾಹ್ನ ರಾಗ, ಮತ್ತೆ ಚಹಾ ಮತ್ ನಾಷ್ಟಾತ್ ಮಾಡ್ಕೊಂಡು ಸಾಯಂಕಾಲದ ರಾಗ ಹೇಳಿ 7:30 ಕತ್ಲೆ ಆಗೋ ತನಕ ನನಗೆ ಹೇಳಿ ಅವ್ರಿಬ್ರು ಹೋಗ್ತಿದ್ರು. ಅಂದ್ರೆ ಮುಂಜಾನೆ 1-1.5 ತಾಸು, ಮಧ್ಯಾಹ್ನ 1 ತಾಸು, ಸಂಜೆ ಮುಂದೆ 1 ತಾಸು, 3-4 ತಾಸು 3 ರಾಗ ಆಗ್ಬಿಡ್ತಿತ್ತು ಪ್ರಾಕ್ಟೀಸ್. ಇಷ್ಟು ಇಂಟ್ರೆಸ್ಟ್ ತಗೊಂಡು, ಭಾರಿ ಇಂಟ್ರೆಸ್ಟ್ ತಗೊಂಡು ನನಗ್ ಕಲ್ಸಿದ್ರು ಡೆಡಿಕೇಶನ್ ದಿಂದ. ನನಗಂತಿದ್ರು ನಾ ಕಲ್ಸೋದೇನಿಲ್ಲಮ್ಮ, ನೀವೆಲ್ಲಾ ತಗೋತೀರಿ, ನಾ ಏನ್ ಕಲ್ಸೋದದ ಇದ್ರೊಳಗ ಅಂತಿದ್ರು. ಮತ್ತೆ ನಂಗೆ ಕ್ರೆಡಿಟ್ ಕೊಡ್ತಿದ್ರು ಅವರು. ಅಂತ ವ್ಯಕ್ತಿ ಅವರು. ತಾವು ಕ್ರೆಡಿಟ್ ಕೊನೆವರೆಗೂ ತಗೊಳ್ಳಿಲ್ಲ, ನನಗೆ ಕೊಟ್ಬಿಡ್ತಿದ್ರು. ನೀವ್ ತಗೊಂಡಿರಿ ಅಂತ ಬಂತು, ಇಲ್ದಿರ ನಾ ತುರುಕ್ಲಿಕ್ಕೆ ಶಕ್ಯವೇನು, ನೀವ್ ತಗೋತೀರಿ ಅಂತಿದ್ರು ಅವರು.
ಇಷ್ಟು ಒಳ್ಳೆ ಇದ್ರ ಹೃದಯದ ವ್ಯಕ್ತಿ, ಬಹಳ ಒಳ್ಳೆ ಹೃದಯದವರು. ಆ ತಪ್ಸಿದ್ರೆ ಅವ್ರು ನಮ್ಮ ಮನೆಗ್ ಬಂದು ನನಗೆ ಕಲಿಸೋಗ್ತೀವಿ. ಅಷ್ಟು ಸಿನ್ಸಿಯರು, ಅಷ್ಟು ಆನೆಸ್ಟ್. ಸ್ವಂತ ಪ್ರೋಗ್ರಾಮ್ದೊಳಗೂ ಅವ್ರಿಗೆ ಯಾವುದೇ ಫಾಲ್ತು ಅಷ್ಟು ಇಂಟ್ರೆಸ್ಟ್ ಇಲ್ರಿ. ಸಂಗೀತ ಅಂದ್ರೆ ಸಂಗೀತನೇ, ಬೇರೆ ಯಾವ್ದ್ರೊಳಗೂ ಅವ್ರಿಗೆ ಇದಿಲ್ಲ, ಮೆಚ್ಚಿಸೋದೇ ಇಲ್ಲ ಬೇರೆ ಏನು. ಮನುಷ್ಯ ಶಾಂತ ಅಂದ್ರೆ ಶಾಂತ. ನಾನು 7 ವರ್ಷ ಕಲ್ತರು ಅವರಿಂದ ದೊಡ್ಡ ಆವಾಜನೇ ನಾನು ಕೇಳಲಿಲ್ಲ, ಬೈದದ್ದೇ ಇಲ್ಲ ಯಾರಿಗೂ. ಒಂದ್ ಶಬ್ದ ಬಿಡಿಸ್ ವರ್ಡ್ ಬರೋದಿಲ್ಲ ಅವ್ರ ಬಾಯಿ. ಶಾಂತ ವ್ಯಕ್ತಿ, ದೊಡ್ಡ ಮನಸ್ಸಿನವರು, ಶಾಂತ ವ್ಯಕ್ತಿ, ಪ್ಯೂರ್ಲಿ ಡೆಡಿಕೇಟೆಡ್ ಟು ಮ್ಯೂಸಿಕ್. ಸಂಗೀತ ಅಂದ್ರೆ ಸಂಗೀತನೇ, ಬೇರೆ ಯಾರೇ ಹರಟಿ ಹೊಡೆದ ಸುಮ್ಮನೆ ಇರ್ಲಿ ಆಡ್ರಿ ಅಂತಿದ್ರು. ಯಾರಿಗೂ ಹರಟಿನೂ ಹೊಡಿಸ್ಕೊಡ್ತಿದ್ದಿಲ್ಲ. ಬಹಳ ಸಂಗೀತ ಪ್ರೇಮ, ಬಹಳ ಎಲ್ಲಾ ರಾಗಗಳನ್ನ ಎಷ್ಟು ಚಂದ ಅವರು ಕಲ್ತ್ಕೊಂಡ್ ಬಿಟ್ಟಾರೆ. ಇದು ನಮ್ಗೆ ಅಂತ ಗುರುಗಳು ಸಿಕ್ಕದ್ದು ನಾನು ಅದು ಒಂದು ನನ್ನ ಭಾಗ್ಯನೇ ಅನ್ಕೋತೀನಿ. ಬಹಳ ಒಳ್ಳೆ ಗುರುಗಳು ಸಿಕ್ಕಿದ್ರು. ನಾನು ಬಯಸ್ಕೊಂಡಿದ್ದೇ ಇಲ್ಲ, ನಾನು ಯಾರಿಗೂ ಬೈಯೋದಿಲ್ಲ. ಅವ್ರು ಮನೇಲಿ ಅವ್ರ ಹೆಂಡತಿನೂ ಹೇಳ್ತಿದ್ರು, ನಮ್ಮ ಮನೆಯವ್ರು ಎಂದೂ ಸಿಟ್ಟಿಗೆನೆ ಬರೋದಿಲ್ಲ, ಅಷ್ಟು ಶಾಂತ ಸ್ವಭಾವದವರು. ಗಂಡ ನೀನು ಬಹಳ ಒಳ್ಳೆ ಮಗಳ ತರ ನೋಡ್ಕೋತಿದ್ರು. ನಾ ಹೋದೆ ಅಂದ್ರೆ ಬಹಳ ಪ್ರೀತಿ ಮಾಡ್ತಿದ್ರು. ಅವ್ರ ಮನೆಗೆ ಎಷ್ಟೋಸಲ ಊಟ ಮಾಡೀನಿ. ಮನಿ ಒಂದೇ ಫ್ಯಾಮಿಲಿ ತರ ಆಗ್ಬಿಡ್ತು ನಮಗೆ. ಅದು ಒಬ್ರಿಗೊಬ್ರು ಫ್ಯಾಮಿಲಿ ಬಹಳ ಹೊಂದ್ಕೊಂಡಿದ್ರು. ಒಳ್ಳೆಯದು ಮೇಡಮ್. ತಮ್ಮ ಗುರುಗಳ ಬಗ್ಗೆ ತಮ್ಮಿಂದ ನಮಗೂ ಕೂಡ ಅವರ ವ್ಯಕ್ತಿತ್ವನ, ಅವರ ಸಂಗೀತದ ಒಂದು ಸಮರ್ಪಣಾ ಭಾವ, ಸಂಗೀತಕ್ಕೆ ಅವರು ತಮ್ಮ ಜೀವನವನ್ನೇ ಹೇಗೆ ತಾವು ಸಂಗೀತವೇ ಜೀವನ ಅಂತ ಅಂದ್ಕೊಂಡು ನಡೆಸುವಂಥ ವ್ಯಕ್ತಿತ್ವ ಅಂಥವ್ರ ಬಗ್ಗೆ ತಮ್ಮಿಂದ ನಾವು ತಿಳ್ಕೊಂಡ್ವಿ. ತುಂಬ ಧನ್ಯವಾದಗಳು. ಹಾಗೆ ಇವತ್ತಿನ ಈ ನಿವೇದಾರ್ಪಣಾ ಟಾಕೀಸ್ನ ಮಾಧ್ಯಮದ ಮೂಲಕ ತಾವು ಯಾರನ್ನು ನೆನಪಿಸ್ಕೊಳ್ಳಲು ಬಯಸ್ತೀರಿ, ಮತ್ತು ತಮ್ಮ ಈ ಸಂಗೀತ ಕಲಾ ಜೀವನದ ಪಯಣದಲ್ಲಿ ಯಾರಿಗೆ ಧನ್ಯವಾದಗಳನ್ನು ಹೇಳಬೇಕಂತೀರಿ ಅಥವಾ ಕೃತಜ್ಞತೆ ಸಲ್ಲಿಸಲು ಬಯಸುತ್ತೀರಿ? ಮೊಟ್ಟ ಮೊದಲಿಗೆ ತಂದೆ ತಾಯಿ, ಅನಂತರ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ನನಗೆ ಸಾಕಷ್ಟು ಸಾರಿ ಅವು ನನಗೆ ಇವತ್ತು ಕೂಡ ನಮ್ಮ ಅಕ್ಕ ಬಂದು ಅಲೋ ಮಾಡಿದಾಗ ನನಗೆ ನಿಮ್ಮ ಜೊತೆಗೆ ಮಾತಾಡೋ ಅವಕಾಶ ಸಿಕ್ತು. ನಮ್ಮ ಅಕ್ಕ ಬಂದಿದ್ದಾಳೆ, ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಇವತ್ತು ಕೂಡ ನನ್ನ ಅಕ್ಕಂದ್ರು, ಅಮ್ಮಂದ್ರು, ಆನಂತರ ನೆಕ್ಸ್ಟ್ ಗುರುಗಳು, ನಮ್ಮ ಹಸ್ಬೆಂಡ್, ಚಿಲ್ಡ್ರನ್, ಇಷ್ಟೆಲ್ಲರೂ ನನ್ನ ಸಂಗೀತಕ್ಕೆ ಇವರೆಲ್ಲರದು ಪ್ರೋತ್ಸಾಹ ಸಿಕ್ಕಿದೆ. ಎಲ್ಲರಿಂದನೇ ನಾನು ಸ್ವಲ್ಪ ಮಟ್ಟಿಗೆ ಏನೋ ಸಂಗೀತ ಒಂದ್ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಾನು ದೊಡ್ಡ ಸಂಗೀತಕ್ಕಲ್ಲ ಅಲ್ಲ, ಆ ದೃಷ್ಟಿಯಿಂದ ನಾನು ಯಾವತ್ತು ನಾನು ನೋಡಿಲ್ಲ, ನೀವು ನೋಡಬಾರ್ದು. ನಾನು ತುಂಬಾ ಚಿಕ್ಕ ಸಂಗೀತ ಕಲಾಕಾರರು, ಅಲ್ಪ ಸ್ವಲ್ಪ ಕಲ್ಕೊಂಡಿದ್ದೀನಿ. ಎಲ್ಲರಿಗೂ ನಾನು ಸೇರಿಸ್ಕೊಡ್ತೀನಿ. ಇದೆಲ್ಲದಾದ್ಮೇಲೆ ದೊಡ್ಡವನು ದೇವರು, ಅವನದಂತೂ ಕೃಪೆ ಯಾವತ್ತೂ ಬೇಕೇ ಬೇಕು. ಒಳ್ಳೆಯದು ಮೇಡಮ್. ಈ ನಮ್ಮ ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ ಈ ನಿವೇದಾರ್ಪಣಾ ಟಾಕೀಸ್ ಇದರ ಈ ಒಂದು ನಮ್ಮ ಪ್ರಯತ್ನ ತಮಗೇನು ಅನಿಸುತ್ತೆ? ತಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ, ನಮ್ಮ ಈ ಕಾರ್ಯಕ್ರಮದ ಬಗ್ಗೆ? ತುಂಬಾ ಇಷ್ಟ ಆಯ್ತು ನನಗೆ. ನಾನು ಡೀಪ್ ಆಗಿ ವಿಚಾರ ಮಾಡಿ ನೋಡಿದ್ರೆ ಸೋ ಮೆನಿ ಥಾಟ್ಸ್ ಕೇಮ್ ಟು ಮೀ. ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ತೀರಿ ಅಂದ್ರ, ಯಾರು ಮರೆಯಾಗಿದ್ದಾರ, ಕಣ್ಮರೆ ಇದ್ದಾರ, ಅವ್ರನ್ನ ಬೆಳಕಿಗೆ ತಗೊಂಡ್ಬರ್ಲಿಕ್ಕೆ ಫಸ್ಟ್ ಆಫ್ ಆಲ್. ಮುಚ್ಕೊಂಡ್ ಕೂತಾರ ಕೆಲವೊಬ್ರು, ಅವ್ರನ್ನೆಲ್ಲ ಹೊರಗೆ ಒಬ್ಬೊಬ್ಬರನ್ನೇ ಆ ಬೇಲಿಯಿಂದ ಹೊರಗೆ ತಗೊಂಡ್ಬರ್ಲಿಕ್ಕೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ನಮ್ಮಂತವ್ರು ಎಸ್ಪೆಷಲಿ ನಾವು ಸೀನಿಯರ್ ಸಿಟಿಸನ್ಸ್, ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಗೊತ್ತಾಗೋದಿಲ್ಲ, ಏನ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ, ಆನ್ಲೈನ್ ಬರುದಿಲ್ಲ, ನಾವು ಸ್ವಲ್ಪ ಕೈ ಬಿಟ್ಬಿಡ್ತೀವಿ. ನಮ್ಮೂರ್ನೆಲ್ಲ ಜಗ್ಲಿಕ್ಕೆ ಹತ್ತೀರಿ ನೀವು. ಫಸ್ಟ್ ಯು ಆರ್ ಬ್ರಿಂಗಿಂಗ್ ಔಟ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಯು ಆರ್ ಡೂಯಿಂಗ್. ಸೆಕೆಂಡ್ ಪಾಯಿಂಟ್ ಐ ಅಬ್ಸರ್ವ್ ಇಸ್, ನೀವು ಸ್ವಾರ್ಥ ಬಿಟ್ಟು ಹತ್ತಕ್ಕೂ ಕೈ ಹಾಕಿದ್ದೀರಿ. ನೀವು ಸ್ವಾರ್ಥದ ಏನು ಇದ್ರಲ್ಲಿ ನನಗೇನು ಅನಿಸ್ಲಿಲ್ಲ. ಇದ್ರಲ್ಲಿ ಎಷ್ಟು ದೊಡ್ಡ ಪರಾರ್ಥದ ನಿಮ್ದು ಹೆಲ್ಪಿಂಗ್ ಅದರ್ಸ್, ಸಂಗೀತ ಬೆಳೆಸ್ಲಿಕ್ಕೆ ಹತ್ತೀರಿ ನೀವು. ಒಂದ್ ಆರ್ಟಿಸ್ಟಿಗೆ ಇನ್ನೊಂದು ಆರ್ಟಿಸ್ಟಿಗೆ ನೀವು ಕನೆಕ್ಷನ್, ಒಂದು ಬ್ರಿಡ್ಜ್ ಕಟ್ಲಿಕ್ಕೆ ಹತ್ತೀರಿ. ಯು ಆರ್ ಮೇಕಿಂಗ್ ಎ ಬ್ರಿಡ್ಜ್ ಬಿಟ್ವೀನ್ ಒನ್ ಆರ್ಟಿಸ್ಟ್ ಟು ಅನದರ್ ಆರ್ಟಿಸ್ಟ್. ಬಹಳ ಚಂದ ಅನಿಸ್ತದ ನನಗೆ. ಈಗ ನನ್ನ ಹೆಸರು ಕೆಲವೊಬ್ರಿಗೆ ಗೊತ್ತಿರ್ಲಿಲ್ಲ, ಓಡ್ಸಿದ್ದಾದ್ರೆ ಕೆಲವೊಬ್ರು ನೋಡ್ತಾರೆ. ಒಂದೇನೋ ಲಿಟಲ್ ಕನೆಕ್ಷನ್ ಬಂತು. ಯಾರು ಸುಧಾ ಜೋಶಿ, ನಿವೇದಿತಾ ಅವ್ರು ಯಾರು, ಒಬ್ಬರಿಗೊಬ್ರು ಬ್ರಿಡ್ಜ್ ಬಂತು, ಕನೆಕ್ಷನ್ ಬಂತು. ಮತ್ತೆ ಯು ಆರ್ ಗಿವಿಂಗ್ ಎ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ರೆಸ್ ಅವರ್. ಎಷ್ಟೋ ಮಂದಿ ಗ್ರಾಟಿಟ್ಯೂಡ್ ಹೇಳೋದಿರ್ತದೆ, ನಮ್ಮ ಬಾಕಿ ಇರ್ತದೆ ತಲೆಯೊಳಗೆ, ಯಾವಾಗ ಹೇಳಿ ನಾನು ಇರ್ತದೆ, ಅದು ಹೇಳಿಕ್ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀರಿ ನೀವು. ಯು ಆರ್ ಗಿವಿಂಗ್ ಎ ಪ್ಲಾಟ್ಫಾರ್ಮ್ ಟು ಅಸ್. ಅವರ್ ಫೀಲಿಂಗ್ಸ್, ನಮ್ ಫೋರ್ಸಿಬ್ಲಿ ಕೆಲವೊಂದು ಫೀಲಿಂಗ್ಸ್ ಬರ್ತಾವ, ಅವನ್ನ ಅರ್ಪಣೆ ಮಾಡ್ಬೇಕಾಗಿರ್ತದ. ಅದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಆಮೇಲೆ ಇನ್ನೂ ಒಂದು ಅಂದ್ರೆ, ಎಷ್ಟೋ ಜನರು ಈಗ
ನಂದು ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ, ನಾನು ದೊಡ್ಡವ್ರಿಗೆ ಹೇಳುವಷ್ಟು ನಂದು ಅವಕಾದಿಲ್ಲ, ನಂದು ಅಷ್ಟ ತಾಕತ್ತಿಲ್ಲ. ಬಟ್ ಟೀನೇಜರ್ಸ್ ಅಂಡ್ ಅದಕ್ಕಿಂತ ಕಡಿಮೆ ಹುಡುಗರು ಏನಿದ್ದಾರೆ, ಈ ಹುಡುಗರಿಗೆ ನಾನು ಒಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಅವರಿಗೆ ದೊಡ್ಡವ್ರಿಗೆ ಹೆಂಗ್ ಲೈಫ್ ಹೋಗ್ಯದ, ಅವ್ರ ಎಷ್ಟು ಡೆಡಿಕೇಟ್ ಮಾಡ್ಯಾರ, ನಮ್ದೆಲ್ಲ ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತಿ ಎಫರ್ಟ್ಸ್ ಅನ್ನ ಕೊಟ್ಟು ಸ್ಟ್ರಗಲ್ ಮಾಡಿ ಹೆಂಗ್ ಮುಂದ್ ಬಂದಾರ ಅದನ್ನ ಕೇಳಿ. ನಿಮ್ಮ ಇಂಟರ್ವ್ಯೂಸ್ ಗಳನ್ನ ಸುಮಾರು ಇಂಟರ್ವ್ಯೂ ಮಾಡಿದೀರಿ, ಎಲ್ಲರದು ಕೇಳಿ, ಅವರು ಕೇಳಿ ತಮ್ದೊಂದು ಒಂದು ರೂಪವನ್ನ ಲೆಟ್ ದೆಮ್ ಆಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತ ಇದೊಂದು ಆಸೆ ಮಾಡ್ತೀನಿ. ಅವ್ರಿಗೂ ನಿಮ್ಮಿಂದ ಎಷ್ಟೋ ಮಾರ್ಗದರ್ಶನಗಳು ಸಿಗ್ತಾವೆ. ನೋಡ್ತಾರೆ, ಹಂಗೆ ಕೇಳ್ತಾ ಅಡ್ಡಾಡ್ತಾ ಕೇಳ್ಬೋದು. ಒಂದ್ ಕಡೆ ಕೂಡು ಕಾರಣ ಇಲ್ಲ, ಆನ್ ಮಾಡೋದು ಕೇಳ್ತಾ ಹೋಗೋದು, ಎಷ್ಟೋ ಕಿವಿ ಕೇಳ್ತದೆ, ಎಷ್ಟೋ ವಿಚಾರಗಳು ನಮ್ಮ ನಾವು ತಿದ್ಕೋಬಹುದು, ನಮ್ಮ ಇನ್ನೊಬ್ಬರನ್ನು ತಿದ್ಕೋಬಹುದು. ಇವೆಲ್ಲದಕ್ಕೂ ನಿಮ್ ಪ್ಲಾಟ್ಫಾರ್ಮೇ ಕಾರಣ ಅಂತ ನಂದು ಬಹಳ ಲೈಕ್ ಮಾಡಿದೀನಿ. ನಿಮಗೆ ಮೆನಿ 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 ಥ್ಯಾಂಕ್ಸ್ ಅಂಡ್ ನಿಮ್ಗೆ ಬಿಗ್ ಅಪ್ಲಾಟ್. ಥ್ಯಾಂಕ್ ಯು ಮೇಡಮ್. ನಾನ್ ನಿಮಗೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡಿದೀನಿ. ಅಲ್ಲ, ಕೇಳುವಂದ್ರಿ, ನಾನು ಮೊದಲು ಹೇಳ್ಬಿಡ್ತೀನಿ. ಈಗ ನೀವು ಅಂದ್ರಿ ಸ್ವಾರ್ಥ ಇಲ್ಲ ಅಂತ. ಸ್ವಾರ್ಥ ಇದೆ ಮೇಡಮ್. ನನ್ನ ಪ್ರಕಾರ ಸ್ವಾರ್ಥ ಯಾವ ರೀತಿ ಇದೆ ಅಂದರೆ, ತಮ್ಮಂಥ ಕಲಾ ಸಾಧಕರದ್ದು ನನಗೂ ಜಾಸ್ತಿ ತಿಳ್ಕೊಳಿಕ್ಕೆ ಇದು ಒಂದು ನನಗೊಂದು ಅವಕಾಶ ಸಿಕ್ಕದ ತಮ್ಮಂಥವ್ರ ಜೊತೆ ಮಾತಾಡಿ. ಈ ನಾನಿದು ತಮ್ಮದಿದು 11ನೇ ಎಪಿಸೋಡ್, 10 ಎಪಿಸೋಡ್ ಮಾಡಿದಾಗ 10 ಕಲಾ ಸಾಧಕರದು ಒಂದೊಂದು ರೀತಿಯಾಗಿ ಅವ್ರದ್ದು ಹೆಂಗೆ ಸಂಗೀತ ಪಯಣ ಇತ್ತು, ಅವ್ರು ಹೇಗೆ ಮಾಡಿದರು, ನನಗೊಂದು ಸ್ಫೂರ್ತಿ ಬರ್ಲಿಕ್ಕತ್ತದ. ನಾನು ಮಾಡಬಲ್ಲೆ, ನಾನು ಇನ್ನೂ ಏನಾದರೂ ಒಂದು ಮಾಡಬಲ್ಲೆ, ಸಾಧಿಸಬಲ್ಲೆ. ಎಷ್ಟೇ ಇದ್ದರೂ ಸಂಗೀತ ಬಿಟ್ಟಿಲ್ಲ. ಈ 10 ಜನ ಏನೇ ತಮ್ಮ ಜೀವನದಲ್ಲಿ ತಮ್ಮನೇ ಹಿಡ್ಕೊಂಡು ಏನೇ ಒಂದಿದು ಬಂದ್ರೂ ಸಂಗೀತ ಮಾತ್ರ ಬಿಡಲಿಲ್ಲ. ಇದು ಒಂದು ನನಗೆ ಒಂದೇನು ಅಂದರೆ, ತಮ್ಮಂಥವ್ರ ಜೊತೆ ಮಾತಾಡಿದಾಗ ಇದು ಮತ್ತು ಸ್ವಾರ್ಥ ಅಂತೀರೋ ಏನಂತೀರ, ನನಗೂ ಮತ್ತು ಒಂದು ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಿರಿ ತಾವೆಲ್ಲ. ಮೇಡಮ್, ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೆ ಗಿಡ ಇದ್ದದ್ದು ಹೆಮ್ಮರ್ ಆಗ್ಲಿ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ. ಸಣ್ಣ ಗಿಡ ದೊಡ್ಡ ಹೆಮ್ಮರ್ ಆಗ್ಲಿ ಅಂತ, ಹೆಮ್ಮರಾಗಿ ಬೆಳೀಲಿ ಅಂತ ನಂದು ತುಂಬ ಹೃದಯದಿಂದ ನಿಮಗ್ ನಾನು ವಿಶಸ್ ಕೊಡ್ತೀನಿ, ಬೆಸ್ಟ್ ಆಶೀರ್ವಾದ ಮಾಡ್ತೀನಿ. ಮತ್ತೆ ನಿಮಗೊಂದು ನನ್ನ ಪ್ರಶ್ನೆ ಕೇಳಿ. ಇವಾಗ ಇದು ಇಂಟರ್ವ್ಯೂ ತಗೋಬೇಕು, ನಾನು ಎಲ್ಲಾ ಕಲಾಕಾರರ ಕಡೆಯಿಂದ ನಾನು ಈ ತರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ಬೇಕು, ಇದೆಲ್ಲ ನಿಮಗೆ ಹೆಂಗ್ ಬಂತು? ಹೌ ಯು ಕುಡ್ ಗೆಟ್ ದಿಸ್ ಐಡಿಯಾ? ನಮಗೆ ಯಾಕೆ ಬರ್ಲಿಲ್ಲ, ನಿಮಗೆ ಹೆಂಗ್ ಬಂತು? ಹಾಗಲ್ಲ, ನೀವಂದ್ರಿ ಒಂದು ದೈವ ಸಂಕಲ್ಪನೂ ಒಂದಿರ್ತದೆ ಆ ಭಗವಂತಂದು. ನಾನು ಯಾವಾಗಲೂ ಆ ಭಗವಂತನ ಮೇಲೆ ಒಂದು ನಂಬಿಕೆ ಏನು ಅಂತಂದ್ರೆ, ಅವನಿಲ್ದ ಏನೋ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಇದು ಒಂದು ದಿವಸ ಹೀಗೆ ಕೂತಾಗ ನಾನು ನೋಡ್ತಿದ್ದೆ. ಬಿಕಾಸ್ ಸೋಷಿಯಲ್ ಮೀಡಿಯಾ, ಈಗ ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲ ಕಲಾಕಾರರು ಲೈವ್ ಬರ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಈ ಲಾಕ್ಡೌನ್ನಿಂದ, ಈ ಕರೋನಾದಿಂದ, ಲಾಕ್ಡೌನ್ನಿಂದ ನಾನು ಈ ಒಂದು 3-4 ಅಂದರೆ ಆಲ್ಮೋಸ್ಟ್ ಈಗ ಮಾರ್ಚ್ ಲಾಸ್ಟ್ ವೀಕ್ನಿಂದ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಆಮೇಲೆ ಏಪ್ರಿಲ್ ನೋಡಿದೆ, ಮೇ ನೋಡಿದೆ. ಸೊ ಏನು ಅಂತಂದ್ರೆ ಎಲ್ಲಾರನ್ನೂ ಕರೆಸಿ ಹಾಡಿಸ್ತಾ ಇದ್ರು. ಈಗ ಹಿಂದೆಯೂ ಹಾಗೆ ಆಗಿದೆ. ನಮಗೆ ಸಾರ್ವಜನಿಕ, ನಮಗೆಲ್ಲರೂ ಕಲಾಕಾರರು ಕರೆಸಿ ಹಾಡ್ರಿ ಅಂತಲೇ ಅಂತಾರೆ. ನಮಗೊಂದು ನೀವು ಹೇಳಿದ್ರಿ, ಈಗ ಇದೊಂದು ನಿಮ್ಮದೊಂದು ವೇದಿಕೆ ಆಯಿತು, ಏನೋ ನಾವು ಒಂದು ಗ್ರ್ಯಾಟಿಟ್ಯೂಡ್ ತಿಳಿಸ್ಲಿಕ್ಕೋ, ಅಥವಾ ಯಾರಿಗೋ ಒಂದು ಮನಸ್ಸಿನಲ್ಲಿ ಇರೋದು ಹೇಳ್ಕೊಳ್ಳೋಕ್ಕೋ, ಇವತ್ತು ಅವ್ರು ನೆನಪಿಸ್ಕೊಳ್ಳೋಕ್ಕೋ, ಅಥವಾ ನಮ್ಮ ಗುರು ಬಗ್ಗೆ ಇನ್ನೊಬ್ರಿಗೆ ತಿಳಿಸ್ಲಿಕ್ಕೋ ಒಂದು ಅವಕಾಶ. ಆ ರೀತಿ ಇದ್ದಾಗ ನನಗೇನು ಅನ್ನಿಸ್ತು, ಸಂಗೀತ ಅನ್ನೋದು ಅದೊಂದು ಸಾಗರ. ನಾವೆಷ್ಟು ಒಂದು ಹನಿನೂ ಅದ್ರ ಬಗ್ಗೆ, ಅದರದ್ದು ಒಂದು ಹನಿ ಆದರೂ ನಾವು ಅದನ್ನು ಅರಸ್ಕೊಂಡಿವೋ ಇಲ್ಲೋ ಗೊತ್ತಿಲ್ಲ. ಆದರೆ ನನಗೇನು ಅನ್ನಿಸ್ತು, ಪ್ರತಿಯೊಬ್ಬ ಕಲಾವಿದ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಿರ್ತಾನೆ, ಏನಾದರೂ ಕಷ್ಟ ಎದುರಿಸಿರ್ತಾನೆ. ಸೊ ಅದನ್ನೇ ಯಾಕೆ ನಾವು ಜನಗಳ ಮುಂದೆ, ಅದು ಈಗಿನ ಯುವ ಪೀಳಿಗೆದೇನೆಂದ್ರೆ ಎಲ್ಲ ಇನ್ಸ್ಟೆಂಟ್ ಬೇಕು. ದೇ ವಾಂಟ್ ಇಟ್. ನೀವು ಹೇಳಿದ್ರಿ, ಈಗ ಒಂದು ಹೋಮ್ವರ್ಕ್ ಮಾಡಿ ಏನಾದರೂ ಆಬ್ಸ್ಟ್ರಕ್ಷನ್ಸ್ ಬಂದರೆ ಅವ್ರು ಕೈ ಬಿಟ್ಬಿಡ್ತಾರೆ. ಅದು ಅವ್ರಿಗೆ ಸಂಗೀತ ಅದು ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ಮೇಡಮ್, ಒಂದು ಸ್ಫೂರ್ತಿ. ಅದು ಎಷ್ಟೇ ಕಷ್ಟ ಇದ್ದಾಗ ನಾವು ಏನೋ ಮನಸ್ಸಿಗೆ ಇವತ್ತು ಒಂದು ಅತಿ ಸಾಧಾರಣ ಒಂದು ಉದಾಹರಣೆ ಕೊಡ್ತೀವಿ. ಏನೋ ಒಂದು ಮನಸ್ಸಿಗೆ ಇವತ್ತು ಒಂದು ಸ್ವಲ್ಪ ಬೇಜಾರಾಗಿರ್ತದೆ ಅನ್ಕೊಂಡು ಯಾವುದೋ ಒಂದು ಯಮನ್ ರಾಗನೋ, ಭೂಪನೋ, ಅಥವಾ ಇನ್ನೊಂದು ಯಾವುದೋ ಜೋನ್ಪುರಿನೋ ಹಾಡಿದಾಗ ಅದು 10 ನಿಮಿಷನೇ ನಾವು ಹಾಡಲಿ, ಅದರಲ್ಲಿ ಸಿಗೋಷ್ಟು ಸಮಾಧಾನ ಅಲ್ಲ, ನಾವು ಮತ್ತೆ ಫ್ರೆಶ್ ಆಗಿಬಿಟ್ಟಿರ್ತೀವಿ. ಇದು ನನ್ನ ಅನುಭವ. ನನಗೇನೋ ಆದಾಗ ನಾನು ಹಾಡ್ಕೋತ ಕೂತ್ಕೊಂಡ್ಬಿಡ್ತೀನಿ. ದಟ್ ಈಸ್ ದ ವೇ ಆಫ್ ಮೈ ಎಕ್ಸ್ಪ್ರೆಷನ್, ಅಥವಾ ಹಾಡು ಕೇಳ್ತೀನಿ. ಸೊ ನನಗನ್ಸಿದ್ದು, ಹಾಗಾದರೆ ಎಲ್ಲ ಸಂಗೀತಗಾರರು ಎಲ್ಲರೂ ಹಾಡ್ಲಿಕ್ಕತ್ತಾರ, ಈಗ ಅವ್ರ ಬಗ್ಗೆ ಒಂದು ಸ್ವಲ್ಪ ನನಗೂ ವೈಯಕ್ತಿಕನೂ ಮೇಡಮ್, ನನಗೂ ಇನ್ನೂ ಸಾಕಷ್ಟು ಕಲಿಯೋದಿದೆ. ಸೊ ಅದನ್ನು ಅವ್ರ ಜೀವನದ್ದು ಒಂದು ಏನಾದರೂ ಒಂದು ಕೆಲವೊಂದು ಘಟನೆಗಳು ಅವ್ರು ಹಂಚ್ಕೊಂಡಾಗ
ಅದು ನನಗೂ ವೈಯಕ್ತಿಕವಾಗಿ ಆಗ್ತದೆ. ಆಮೇಲೆ ಈಗಿನ ಯುವ ಜನಾಂಗಕ್ಕೂ ಒಂದು ಸಂದೇಶ, ಹೌದಪ್ಪ ಹಿಂದಿನವ್ರು ಈ ರೀತಿ ಮಾಡ್ತಿದ್ರು, ಸಂಗೀತ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ, ಎಷ್ಟೋ ಸ್ಯಾಕ್ರಿಫೈಸು ಅವ್ರ ಜೀವನಕ್ಕೆ. ತಮ್ಮ ಗುರು ಬಗ್ಗೆನೇ ಹೇಳಿದ್ರಿ, ಅವ್ರು ಎಷ್ಟು ತಮ್ಮ ಜೀವನನೇ ಒಂದು ಸ್ಯಾಕ್ರಿಫೈಸ್, ಅಂದ್ರೆ ತಮ್ಮ ಸಮರ್ಪಣೆ ಭಾವನೆ ಅದು, ಸಂಗೀತಕ್ಕೇ ಸಮರ್ಪಣೆ ಭಾವನೆ ಅದು. ಸೊ ಇದೆಲ್ಲ ತಿಳಿಸೋ ಒಂದು ಉದ್ದೇಶದಿಂದ ನಾನು ಈ ರೀತಿ ಹಾಡಿಸೋದಕ್ಕಿಂತನೂ ತಮ್ಮಗಳ ಜೀವನದ ಪಯಣ ತಿಳ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಇದು ನನಗೆ ಅದು ಒಂಥರ ಮನಸ್ಸಿನಲ್ಲಿ ಬಂತು. ಸೊ ಆವಾಗಿಂದ ಶುರು ಮಾಡಿದ್ದು. ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ದೊಡ್ಡದಾಗಿ ಬೆಳೀಲಿ ನಿಮ್ದು ಇನ್ಸ್ಟಿಟ್ಯೂಷನ್. ಇನ್ನೂ ಹೆಚ್ಚೆಚ್ಚು ನಿಮ್ದು ಕಲೆ, ನಿಮ್ದೆಲ್ಲ ವಿಚಾರಗಳು ಹೊರಗೆ ಬರಲಿ, ಎಲ್ಲ ಕಲಾಕಾರರು ಹೊರಗೆ ಬರಲಿ ಅಂತ ಆಶೆ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗ ತಮ್ಮ ಈ ಸುದೀರ್ಘ ಸಂಗೀತದ ಪಯಣದ ಹಾದಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮೇಡಮ್. ಹಾಗೆ ಮತ್ತು ನಿವೇದಾರ್ಪಣ ಟಾಕೀಸ್ಗೆ ತಮ್ಮಂಥ ಹಿರಿಯ ಕಲಾವಿದರ ಮಾರ್ಗದರ್ಶನ, ಆಶೀರ್ವಾದ ಹೀಗೆ ಇರಲಿ ಎಂದು ಆಶಿಸುತ್ತಾ ಇಂದಿನ ಸಂಚಿಕೆಗೆ ನಾನು ವಿರಾಮ ಹೇಳುತ್ತೇನೆ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮನ ಒಪ್ಕೊಂಡು, ಅದು ಫೋನ್ ಮೂಲಕ, ವೈಯಕ್ತಿಕ ಭೇಟಿ ಅಲ್ಲದೆ ಫೋನ್ ಮೂಲಕನೇ ಹ್ಞೂ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮದು ಆಶೀರ್ವಾದ, ಮಾರ್ಗದರ್ಶನ ಮುಂದೆಯೂ ಇರಲಿ. ಹಾಂ, ನೀವು ಪರಿಚಯ ಆದದ್ದು ನನಗೂ ತುಂಬಾ ಸಂತೋಷ ಆಯ್ತು. ಮೇಲೆ ಮೇಲೆ ಭೇಟಿ ಆಗೋಣ. ತುಂಬಾ ಧನ್ಯವಾದಗಳು ಮೇಡಮ್, ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು. शाम बजाए आज मुरैया, 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 आज मुरैया, 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 शाम बजाए आज मुरैया, वे अपनों अधरन गुणिसो, वे अपनों अधरन गुणिसो, वे अपनों अधरन गुणिसो, गुणिसो आज मुरैया, शाम बजाए आज वे अपनों अधरन गुणिसो, वे अपनों अधरन गुणिसो, वे अपनों अधरन गुणिसो, शाम बजाए आज मुरैया।
श्याम बजाए श्याम बजाए श्याम बजाए श्याम बजाए श्याम शाम बजाए आज मुरलिया वे अपनों अधरन बुझो शाम बजाए शाम बजाए आज मुरलिया आज मुरलिया आज आज मुरलिया शाम बजाए जोगी जंगल की सती और जोगी जंगल की सती और मुनि मुनि नर नारी मिल मोहनियों है मन रंग करके मोहनियों है मन रंग करके शाम बजाए शाम बजाए आज मुरलिया शाम बजाए जोगी जंगल यति सती और जोगी 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 जंगल जोगी जंगल यति सती और गुणी मुनि सब नर नारी मिल मोहनियों है मन रंग करके शाम बजाए आज मुरलिया शाम बजाए आज मुरलिया शाम बजाए शाम बजाए शाम बजाए शाम बजाए आज मुरलिया शाम बजाए शाम बजाए आज मुरलिया शाम बजाए शाम बजाए शाम बजाए आज मुरली ಕೇಳಿದ್ರಲ್ಲ ಸಂಗೀತ ಪ್ರೇಮಿಗಳೇ, ಇಂತಹ ಸಂಗೀತ ಸಾಧಕರ ಜೀವನ ನಮ್ಮ ನಿಮ್ಮಲ್ಲಿ ಹಾಗೂ ಸಾಕಷ್ಟು ಜನರಿಗೆ ಸ್ಫೂರ್ತಿ ಆಗೋದರಲ್ಲಿ ಸಂಶಯವಿಲ್ಲ. ನಾನು ಮತ್ತೋರ್ವ ಸಂಗೀತ ಸಾಧಕರ ಜೊತೆ ತಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಹಾಗೆ ತಾವು ನಮ್ಮ ಕಾರ್ಯಕ್ರಮಗಳು ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು
ನಮ್ಮ ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫೇಸ್ಬುಕ್ ಪೇಜ್ ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ ಲೈಕ್ ಮಾಡಿ. ಧನ್ಯವಾದಗಳು.